ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ. ಮುಂಚೆಯೆಲ್ಲ ಗುರು ಹಿರಿಯರು ನಿಶ್ಚಯವನ್ನ ಮಾಡಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯನ್ನ ಮಾಡಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾಗಿದೆ, ಮನಸ್ಥಿತಿಯೂ ಕೂಡ ಬದಲಾಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರೇಮ ವಿವಾಹದ ಮೊರೆ ಕೂಡ ಹೋಗ್ತಾ ಇರ್ತಾರೆ. ಪ್ರೀತಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಪ್ರೀತಿಸಿ ಮದುವೆ ಆಗೋದ್ರಿಂದ ಹೊಂದಾಣಿಕೆ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಂದ್ರೆ ಹೊಂದಾಣಿಕೆ ಇರುತ್ತೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಎಷ್ಟೋ ಜನ ಪ್ರೀತಿಸಿ ಮದುವೆ ಆದವರು ಕೂಡ ವಿಚ್ಛೇದನವನ್ನ ಪಡೆದುಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಜನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರೀತಿಸಿರ್ತಾರೆ, ಆದ್ರೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮದುವೆ ಆಗಲ್ಲ. ಯಾಕೆ ಮದುವೆ ಆಗಲ್ಲ, ಅದಕ್ಕೆ ಕಾರಣಗಳೇನು, ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಪ್ರೀತಿಸಿದ ಮದುವೆ ನಿಲ್ಲಲು ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿ ಅಂತಕ್ಕಂತಹ ಒಂದು ವಿಚಾರ ನಮಗೆ ಮೊದಲು ಅರ್ಥ ಆಗಬೇಕು. ಪ್ರೀತಿಗೆ ಅರ್ಥ ಗೊತ್ತಾಗಬೇಕು ಮೊದಲು. ಅರ್ಥ ಗೊತ್ತಾದ ಮೇಲೆ ಆ ಪ್ರೀತಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಅಂತಕ್ಕಂಥ ವಿಚಾರ ಗೊತ್ತಾಗಬೇಕಾಗತ್ತೆ. ಹೌದು, ಪ್ರೀತಿ ಇನ್ನೇನು ಅರ್ಥ ಆಗಬೇಕು, ಪ್ರೀತಿನೇ ಅದು ಅಂತ ಹೇಳೋವಂಥ ವಿಚಾರ ಆಗುತ್ತೆ. ಹೌದು, ಪ್ರೀತಿಗೆ ತುಂಬ ಇರ್ತಕ್ಕಂಥ ಒಂದು ವಿಶೇಷ ಏನಪ್ಪ ಅಂದರೆ ಅದಕ್ಕೊಂದು ಫೌಂಡೇಶನ್ ಬೇಕು. ಮನೆಗೊಂದು ಫೌಂಡೇಶನ್ ಇದ್ದಂಗೆ. ಹೌದು, ಅಡಿಪಾಯ. ಈ ಪ್ರೀತಿಗೂ ಒಂದು ಅಡಿಪಾಯ ಬೇಕು. ಯಾವುದು ಅಂದರೆ ವಿಶ್ವಾಸ. ಈ ಪ್ರೀತಿಗೆ ವಿಶ್ವಾಸ ಅಂದ್ಕೊಂಡಿರ್ತೀವಿ, ಯಾವಾಗಲೂ ಪ್ರೀತಿ ಹೀಗೆ ಇರುತ್ತೆ ಅಂತ ಅಂದ್ಕೊಂಡೇ ಪ್ರೀತಿಸೋದು. ಆದರೆ ವಿಶ್ವಾಸ ಕಳ್ಕೊಂಡ್ಬಿಡ್ತದೆ. ಆ ಕಳ್ಕೊಂಡಾಗ ಪ್ರೀತಿಗೆ ಬೆಲೆ ಇದ್ದಂಗೆ ಆಗತ್ತೆ. ಹೌದು. ಆದರೆ ಈ ವಿಶ್ವಾಸ ಮತ್ತು ಪ್ರೀತಿ ಇದಕ್ಕೆ ಒಂದಕ್ಕೊಂದು ಸಂಬಂಧವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ, ನಾಳೆ ಇರ್ತಕ್ಕಂತಹ ಸಂಕ್ರಾಂತಿ. ಹೌದು. ಇದಕ್ಕೆ ಅರ್ಥ ತಿಳ್ಕೊಂಡ್ರೆ ಯಾಕೆ ಅರ್ಥ ತಿಳ್ಕೋಬೇಕು, ಒಂದು ಅದನ್ನು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿದಾಗ ನಾವು ಪ್ರತಿ ಹಬ್ಬಗಳ ಒಂದು ಹಿನ್ನೆಲೆಯನ್ನು ತಗೋಬೇಕಾಗತ್ತೆ. ನಾವು ಹಿನ್ನೆಲೆ ಏನು ಅಂದರೆ ತ್ರೇತಾಯುಗದಲ್ಲಿ ಮಾಡಿದಂತಹ ಕಾನ್ಸೆಪ್ಟನ್ನ ಕಲಿಯುವುದವರೆಗೂ ಎಳ್ಕೊಂಡೇ ಬರ್ತಾ ಇದ್ದೀವಿ. ಯಾವತ್ತೋ ಒಂದು ಬರೆದಂತಹ ಒಂದು ವಿಚಾರ ಅದನ್ನು ಇಲ್ಲಿವರೆಗೂ ಅದನ್ನೇ ಡಿಸ್ಪ್ಲೇ, ಚೇಂಜಸ್ ಇಲ್ಲ. ಎಳ್ಳು ತಿಂದು ಒಳ್ಳೆ ಮಾತಾಡೋದಂತ, ಅದು ಯಾರು ಮಾತಾಡ್ತಾವ್ರೋ ಅವ್ರನ್ನೇ ಕೇಳಬೇಕು. ತುಂಬ ಪುಕ್ಕಟೆಯಾದ ವಿಚಾರ ಇದು. ಎಳ್ಳು ತಿಂದು ಒಳ್ಳೆ ಮಾತಾಡು. ಒಬ್ಬ ಎಂಥ ಅದ್ಭುತ, ಎಲ್ಲವರೇ ಮಾತಾಡೋರು, ಮಾತಾಡೋಕ್ಕಾಗಿದೆಯಾ? ಬಿಡ್ತಾ ಅವಾಗಿಂದ ಅದನ್ನೇ ಬಿಡ್ತಾ ಇದ್ದೀವಿ, ಪುಂಗಿ ಥರ ಬಿಡ್ತಾನೇ ಇದ್ದೀವಿ. ಪ್ರತಿಯೊಂದು ಹಬ್ಬಗಳಿಗೂ ಇದೇ ಬಿಡ್ತಾ ಇರತಕ್ಕಂಥದ್ದು. ಹಬ್ಬದ ಒಂದು ಅರ್ಥ ಬೇಕು. ಏನಮ್ಮ? ಹೌದು. ಸಂಕ್ರಾಂತಿ ಅಂದರೆ ಏನು, ಇಷ್ಟುದ್ದ ಅದಕ್ಕೊಂದು ಕತೆ. ಆದರೆ ನಮಗೆ ಬೇಕಿರೋದು ಅರ್ಥ ಬೇಕು ಅಲ್ವಾ? ಅರ್ಥ ತಿಳ್ಕೊಂಡಾಗ ಏನಾಗುತ್ತೆ, ಮನುಷ್ಯ ಬದಲಾವಣೆ ಆಗ್ತಾನೆ. ಅರ್ಥನೇ ಗೊತ್ತಿಲ್ಲದೆ ಇದ್ದಾಗ ಮಾಮೂಲಿ. ಅದಕ್ಕೆ ಶುಭಾಶಯ ಬೇರೆ. ಸಂಕ್ರಾಂತಿಗೆ ಶುಭಾಶಯ ಹೇಳೋ ಹಬ್ಬನೇ ಅಲ್ಲ ಅದು. ಅದನ್ನೂ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸಂಕ್ರಾಂತಿ ಶುಭಾಶಯ ಅಂತ ಯಾವ ಪುರುಷಾರ್ಥಕ್ಕೆ ಶುಭಾಶಯ ಹೇಳ್ತೀರ? ಅದಕ್ಕೆ ಅದು ಏನು ಅರ್ಥ ಅಂತ ತಿಳ್ಕೊಂಡಾಗ ಶುಭಾಶಯ ಬಳಸಂಗಿಲ್ಲ ಈ ಹಬ್ಬಕ್ಕೆ. ಆದರೂ ನಾವು ಬಳಸ್ತಾ ಇದ್ದೀವಿ. ಯಾಕೆನ ಇಲ್ಲಿಂದ ಮಾಡ್ಕೊಂಬಂದಿಲ್ವಾ? ಇದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕ್ಯಾನ್ಸರ್ ರೋಗ ಇದು. ಶುಭಾಶಯ ಹೇಳೋದು, ಎಲ್ಲದಕ್ಕೂ ಅದನ್ನೇ ಹೇಳೋದು. ಅರ್ಥವಿಲ್ಲದ ವಿಚಾರವೂ ಶುಭಾಶಯ. ಏನು ಶುಭ, ಏನು ಆಶಯ ಮಾಡೋದು? ಎಲ್ಲಿದೆ ಶುಭ? ಇಲ್ಲವೇ ಇಲ್ಲ. ಆದರೂ ಬಾಯಲ್ಲಿ ಹೇಳೋದು. ಹೊಟ್ಟೆ ಹಸ್ತಿದೆ, ಊಟ ಆಯ್ತಾ ಅಂದಂಗೆ. ಏನಮ್ಮ? ಹೊಟ್ಟೆ ಹಸ್ತಿದೆ ಅವನಿಗೆ, ಊಟ ಆಯ್ತಾ ಅಂದರೆ ಏನಾಗಬೇಕು ಅವನು? ಹಾಗೆ ಈ ಶುಭಾಶಯ ಅಂತಕ್ಕಂಥದ್ದು ಅರ್ಥ ನಾವು ತಿಳ್ಕೊಳ್ಳುವಂಥದ್ದಕ್ಕಿಂತ ಇವತ್ತು ವಿಚಾರವನ್ನು ಹೇಳಬೇಕಾಗತ್ತೆ. ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಇರ್ತಕ್ಕಂಥದ್ದು ಎಳ್ಳು ಅಂತಕ್ಕಂತಹದ್ದು ಒಂದು ಭಾಗವನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕು. ಏನು? ಎಳ್ಳು. ಈ ಎಳ್ಳು ಅಂತಕ್ಕಂಥದ್ದು, ಎಳ್ಳು ದಾನ, ಎಳ್ಳು ಸ್ನಾನ, ಎಳ್ಳು ಹೋಮ. ಈ ಅರ್ಥ ಗೊತ್ತಾದವರು ಶುಭಾಶಯ ಹೇಳಲ್ಲ. ಎಳ್ಳು ಸ್ನಾನ ಆಗಬೇಕು, ಎಳ್ಳು ದಾನ ಆಗಬೇಕು. ದಾನ ಯಾಕೆ ಆಗಬೇಕು ಅದೇ ಗೊತ್ತಿಲ್ಲ. ಹೊಸ ಬಟ್ಟೆ ಉಟ್ಕೊಳ್ಳೋದು, ಹೆಣ್ಮಕ್ಳಿರೋ ಮನೆಯಲ್ಲಿ ತಗೊಂಡೋಗಿ ಇನ್ನೊಬ್ರು ಮನೆಗೆ ಕೊಡೋದು, ಹಂಚ್ಕೊಳ್ಳೋದು. ಏನು ಹಂಚ್ಕೊಂಡ್ರಿ? ಎಳ್ಳು ಬೆಲ್ಲ ಹಂಚ್ಕೊಂಡು. ಎಳ್ಳು ಬೆಲ್ಲ ಹಂಚೋದಕ್ಕೆ ಕಾರಣ ಏನು? ಯಾಕೆ ಹಂಚ್ಬೇಕು ಅದನ್ನು? ದಾನ.
ಅಲ್ವಾ? ಸೊ ಈ ರೀತಿ ಆಗ್ತಕ್ಕಂಥದ್ದು ದಾನ ಕೊಡೋದು ಎಲ್ಲಿ, ಯಾರಿಗೆ ಕೊಡಬೇಕು ದಾನನ? ಹಿರಿಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಅರ್ಥ ತಿಳ್ಕೊಬೇಕಂದ್ರೆ ಸಂಕ್ರಾಂತಿ ಸಂಕ್ರಾಂತಿ ಅಂದರೆ ಸೂರ್ಯನ ಕ್ರಾಂತಿ ಬದಲಾವಣೆ ಆಗತಕ್ಕಂತಹ ದಿನವೇ ಸಂಕ್ರಾಂತಿ. ಇದಕ್ಕೆ ಸಣ್ಣಕ್ಕೆ ತಗೋಬೇಕು ನಾವು. ಸೂರ್ಯನನ್ನು ಗುರುತಿಸುವುದು, ಸೂರ್ಯನನ್ನು ಗಮನಿಸುವುದು, ಅದಕ್ಕೆ ತಿಳ್ಕೊಳ್ಳಿಲ್ಲ ಅಂದರೆ ಸಂಕ್ರಾಂತಿ, ಜೀವನವೇ ಕ್ರಾಂತಿ. ಹೌದು. ಈಗ ಶುಭಾಶಯ ಎಲ್ಲಿ ಬಂತಿಲ್ಲಿ? ಇದು ತಿಳುವಳಿಕೆ ಸಂದೇಶ ಕೊಡ್ತಾ ಇದೆ. ಏನು? ಪ್ರಕೃತಿಯನ್ನು ಗುರುತಿಸುವ ಸಂದೇಶ. ಏನಿದು ಪ್ರಕೃತಿ ಗುರುತಿಸ್ತದೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ವರ್ಷದ ಮೊದಲನೇ ಹಬ್ಬ. ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೋ ಎಷ್ಟೋ ರೇಷನ್ ತುಂಬಿರತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ಪ್ರಕೃತಿಗನುಸಾರವಾಗಿರ್ತಕ್ಕಂಥದ್ದನ್ನು ನಾವು ಮನೆಯಲ್ಲಿ ಸಮೃದ್ಧಿಯಾಗಿರ್ತಕ್ಕಂತಹ ಒಂದು ಲೆಕ್ಕದಲ್ಲಿ ಧಾನ್ಯ ಕೂಡ ಒಂದು ಲಕ್ಷ್ಮಿ. ಧಾನ್ಯ ಕೂಡ ಒಂದು ಲಕ್ಷ್ಮಿ. ಇದಕ್ಕೆ ಶಂಕರಾಂತಿಗೆ ಮೊದಲನೇ ಶಾಗೆ ಅದು ಶ್ರೀಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಅಂದ್ರೆ ಆ ಲಕ್ಷ್ಮಿ ಅನುಗ್ರಹ ಯಾಕೆ ಪ್ರಾಪ್ತಿಯಾಗತ್ತೆ ಅಂದ್ರೆ ಈ ಮೊದಲನೇ ಶಾ ಇರತಕ್ಕಂತಹ ಕರ್ಮ. ಅಂದ್ರೆ ಉದಾಹರಣೆ ಹೇಳ್ತೀನಿ. ಏನು? ಮಗು ಹುಟ್ಟೋದು, ಮಗು ಹುಟ್ಟತ್ತೆ. ಆ ಮಗುವಿನ ಮೂಲ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೂ ಈ ಸಂಕ್ರಾಂತಿ ಹಬ್ಬಕ್ಕೂ ತುಂಬ ವಿಶೇಷ ಇದೆ. ಸಾಕಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ದಾಂಪತ್ಯದಲ್ಲಿ ಕಷ್ಟ. ಏನು? ದಾಂಪತ್ಯದಲ್ಲಿ ಕಷ್ಟ, ಕುಟುಂಬದಲ್ಲಿ ಕಷ್ಟ. ಈ ಕಷ್ಟ ಅನ್ನೋದು ಎಲ್ಲದಕ್ಕೂ ಒಂದೇ, ಹೌದಾ? ಈ ಕಷ್ಟ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ಮದುವೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಮದುವೆಗಳು ಆಗುವ ಮಟ್ಟಕ್ಕೆ ಹೋಗುತ್ತೆ. ಮದುವೆ ಇರೋದು ಒಂದು, ಈ ಕಷ್ಟ ಅಂತ ಬಂದಾಗ ಮದುವೆಗಳಾಗಬೇಕಾಗತ್ತೆ. ಆ ಮದುವೆಗಳು ಏನಕ್ಕಾಗಬೇಕು, ಏನಕ್ಕಾಗತ್ತೆ? ಪ್ರೀತಿಸಾರು ಆಗಲಿ ಅರೇಂಜಾರು ಆಗಲಿ ಏನಕ್ಕಾಗತ್ತೆ ಮದುವೆಗಳು ಅನ್ನೋ ಪ್ರಶ್ನೆ ತಿಳ್ಕೊಬೇಕಾಗತ್ತೆ. ಹೌದು. ಏನದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ನಾನು ಕೆಲವೊಂದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಗಮನಕ್ಕೆ ಕೊಡ್ತಕ್ಕಂತಹ ಒಂದು ವಿಚಾರ ಅಂದರೆ, ಇದು ಎಚ್ಚರಿಕೆ ಇರಲಿ ಅಂತ ಪೋಷಕರಿಗೆ. ಏನು? ನನ್ನ ಮಗಳನ್ನ ತುಂಬ ಚೆನ್ನಾಗಿ ಪೂರ್ಣವಾಗಿ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥ ಪ್ರತಿ ತಂದೆ ತಾಯಿಗಳು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಓದಿಸ್ತಕ್ಕಂಥದ್ದು, ಸಂಸ್ಕಾರ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಮಾಡ್ತಾರೆ. ಹೌದು. ಆದರೆ ಆ ಮಗು ದಾರಿ ತಪ್ಪುವ ಕೆಲಸಗಳು ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಆ ಮಗುವಿಗೆ ಪೂರ್ಣವಾಗಿರ್ತಕ್ಕಂಥ ಕಷ್ಟದಿಂದ ನಿವಾರಣೆ ಆಗತ್ತೆ. ಆ ಮಗು ಎಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂತಕ್ಕಂಥ ಸತ್ಯ ತಿಳ್ಕೊಳ್ಳೋದು. ಅದಕ್ಕೇನು ಹೇಳುತ್ತೆ ಅಂದರೆ, ಮಗು ಹುಟ್ಟೋದು ಹಿಂದಿನ ನೆನಪುಗಳನ್ನು ಏನು ತಪ್ಪಾಗಿರುತ್ತೆ ಅದನ್ನು ತಿಳ್ಕೋಬೇಕು. ಮಗು ಹುಟ್ಟೋದು ನಾವು ತಿಳ್ಕೊಬೇಕಾಗಿರೋದು ಮಗುವಿನ ಹಿಂದಿನ ರಹಸ್ಯವನ್ನು ತಿಳ್ಕೋಬೇಕು. ಅದು ಒಳ್ಳೆಯದೋ ಕೆಟ್ಟದ್ದೋ ಆ ರಹಸ್ಯವನ್ನು ತಿಳ್ಕೊಂಡು ರಹಸ್ಯವನ್ನು ಕಳಿಬೇಕು. ಇದು ಮಗು ಹುಟ್ಟಿನ ಮೂಲ ವಿಚಾರ. ನಾವು ಮಗುವನ್ನು ಬದಲಾವಣೆ ಮಾಡಕ್ಕೆ ಹೋಗ್ತೀವಿ. ಮಗುನ ಏನು ಮಾಡ್ತಾ ಇದ್ದೀವಿ ನಾವು? ಬದಲಾವಣೆ ಮಾಡ್ತಾ ಇದ್ದೀವಿ. ಮಗುನ ಹಿಂಗೆ ಓದಿಸ್ಬೇಕು, ಮಗುನ ಹೀಗೆ ಬೆಳೆಸ್ಬೇಕು, ಮಗು ಹಿಂಗೆ ತಿನ್ನಿಸ್ಬೇಕು, ಬದಲಾವಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದೇ ತಾನೇ ಪ್ರಪಂಚದಲ್ಲಿ ಆಗ್ತಾ ಇರೋದು. ಹೌದು. ಈಗ ಮಗುವನ್ನು ಬದಲಾವಣೆ ಮಾಡಬೇಕಾ? ಮಗುವಿನ ಇಂದಿನ ನೆನಪೇ ಇವತ್ತಿನ ನರಕ. ಮಗುವಿನ ಇಂದಿನ ನೆನಪೇ, ಅದನ್ನ ಜನ್ಮ ಅಂತಾರು ತಗೊಳ್ಳಿ, ನೆನೆದು ಅಂತಾರು ತಗೊಳ್ಳಿ. ಇವತ್ತೇನು ಅನುಭವಿಸ್ತಾ ಇದೆ ಮಗು, ಕಾಯಿಲೆಲಿದೆಯಾ, ಆರೋಗ್ಯಕ್ಕಿದೆಯಾ, ಖುಷಿಯಾಗಿದೆಯಾ, ನಗ್ತಾ ಇದೆಯಾ, ಅದು ಇಂದಿಂದು ನೆನ್ನೆ ನೆನಪದು ಮಗು ತಗೊಂಡಿದೆ. ಈಗ ನಾವು ಅದನ್ನು ತಿಳ್ಕೊಬೇಕಾ? ಮುಂದೆ ಮಗು ಏನಾಗತ್ತೆ ನೋಡಿ ಅಂತ ತಿಳ್ಕೊಳಕ್ಕೆ ಹೋಗ್ತೀವಿ. ಇದೇ ಶುಭಾಶಯಕ್ಕೂ ಇದಕ್ಕೂ ಇರೋ ತಯಾರಿ ಆಗೋದು. ರೋಗ ಬಂದು ನರಳ್ತಾ ಇದೆ, ಶುಭಾಶಯ ಅನ್ಬಿಡೋದು. ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಶುಭಾಶಯ ಅನ್ಬಿಡೋದು. ಅಂದರೆ ಮಾತಲ್ಲಿ ಹೊಟ್ಟೆ ತುಂಬಿಸುವುದು ನಮ್ಮ ಜೀವನದ ಒಂದು ಕಲೆ ಅಂತ ತಿಳ್ಕೊಂಡಿರೋದು. ಇದು ನಮ್ಮ ಭಾರತೀಯ ಲಕ್ಷಣ ಅಲ್ಲ. ಮಾತಲ್ಲಿ ಹೊಟ್ಟೆ ತುಂಬಿಸೋದಲ್ಲ, ಹೊಟ್ಟೆ ತುಂಬ ಊಟ ಹಾಕಿ ಹೊಟ್ಟೆ ತುಂಬಿಸಿ ಮಾತಾಡ್ತಕ್ಕಂಥದ್ದೇ ನಮ್ಮ ಭಾರತ ದೇಶದ ಲಕ್ಷಣ ಇರೋದು, ಸಂಸ್ಕೃತಿ. ನಾವು ಹಾಯ್ ಬಾಯ್ ಸಿ ಯು ಇವೆಲ್ಲ ಇಲ್ಲ ನಮ್ಮಲ್ಲಿ. ಆದರೂ ನಾವೇನೋ ಮಾಡ್ತಾ ಇದ್ದೀವಿ, ಏನೋ ಅಂದ್ಕೊಂಡು ಏನೋ ಹೇಳ್ಕೊಟ್ರು ಅಂತ ಮಾಡ್ತೀವಿ. ಇಷ್ಟು ವಿಚಾರ ಹೇಗೆ ಬೇಕಾಯಿತು ಇಲ್ಲಿ ಅಂತಂದರೆ, ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು 4 ವಿಧಾನ ಇದೆ. ಏನು ಅಂದರೆ, ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರಿಕೆ ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳನ್ನು ಪಡೆದಿರ್ತಕ್ಕಂಥ ಪೋಷಕರಿಗೆ ಆ ಮಗು ಮುಂದೆ ಕಷ್ಟಕ್ಕೆ ಸಿಕ್ಕಾಕ್ಕೊಳತ್ತಾ, ಮದುವೆ ನೀವು ಮಾಡ್ತಿರೋ, ಮಗು ಅದೇ ಮಾಡ್ಕೊಳತ್ತೋ,
ಮದುವೆ ಅಂತೂ ಆಗತ್ತೆ. ಆ ಮದುವೆ ಆ ಮಗುನಲ್ಲಿ ಕಷ್ಟ ಇದೆಯಾ ಹೆಣ್ಣು ಮಗು ವಿಷಯದಲ್ಲಿ ಅಂತ ತಿಳ್ಕೊಳ್ತಕ್ಕಂಥ ಎಚ್ಚರಿಕೆ ಪ್ರತಿಯೊಬ್ಬರು ಮಾಡಬೇಕು. ಯಾಕೆ ಅಂದರೆ ಮುಂದೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋತಾರೆ ಹಿಂದಿನ ಕತೆ ಅದು. ಆ ಹಿಂದಿನ ಕತೆ ಏನು ಅಂತ ತಿಳ್ಕೊಂಡು ತಂದೆ ತಾಯಿ ತಿಳ್ಕೊಂಡ್ರೆ ಆ ಮಗುನ ಸೇಫ್ ಮಾಡ್ಬೋದು. ಈಗ ಜೀವನಕ್ಕೆ ಶುಭಾಶಯ ಹೇಳಬೇಕು. ಏನಮ್ಮ ಆ ಮಗು ಹೇಳಬೇಕು, ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ನನಗೊಂದು ದಾರಿ ತೋರಿಸಿದ್ರು, ಅವ್ರಿಗೊಂದು ಶುಭಾಶಯ ಹೇಳಬೇಕು. ಈ ರೀತಿಯಾಗಿ ನಾವು ಅದನ್ನು ಸರಿಪಡಿಸುವುದಕ್ಕೆ ಶುಭಾಶಯ ಆಗಬೇಕೇ ಹೊರತು ಹಬ್ಬಕ್ಕೆ ಶುಭಾಶಯ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಪಾಪ ಹೇಳ್ಕೊಳ್ಳಿ, ಅದು ತೊಂದರೆ ಇಲ್ಲ. ಆದರೆ ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅದರಲ್ಲಿ ಮೊದಲನೇದು ಮೇಷರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ಮೇಷರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ವೃಷಭ ರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ಮೇಷ, ಋಷಭ ಮತ್ತೆ ವೃಶ್ಚಿಕ ರಾಶಿ, ತುಲಾ ರಾಶಿ, ಈ ರಾಶಿಗಳಲ್ಲಿ ಕನ್ಯಾ ರಾಶಿ, ಇಷ್ಟು ರಾಶಿಗಳಲ್ಲಿ ಹೆಣ್ಣು ಹುಟ್ಟಿದ್ರೆ ಜೋಪಾನ, ಮುಂದೆ ಕಾದಿದೆ ನಿಮಗೆ ಹಬ್ಬ. ಏನು? ಅಪಾಯದ ಹಬ್ಬ, ಮಗುವಿನಿಂದ ಅಪಾಯದ ಹಬ್ಬ ಅಂತ ಈಗಲ್ಲ, ಮುಂದೆ. ಈ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಹೆದರ್ಕೊಳ್ಳೋದಲ್ಲ ಸ್ವಲ್ಪ, ಯಾಕೆಂದರೆ ಇದನ್ನು ಕುಂಡಲಿಯನ್ನು ನೋಡಿ ಹೇಳುವಂಥವರು ಯಾವುದೇ ಕಾರಣಕ್ಕೂ ಇಲ್ಲ. ಕುಂಡಲಿಯಲ್ಲಿ ಅದು ಸಿಗಲಿಕ್ಕೆ ಸಿಕ್ಕಿದರೂ ಹೇಳಲಿಕ್ಕೆ ಆಗಲ್ಲ. ಕಾರಣ ಏನಂದರೆ ಕುಂಡಲಿಯಲ್ಲಿ ಎಷ್ಟೇ ಶುಭ ಗ್ರಹಗಳಿದ್ರು, ಎಷ್ಟೇ ಒಳ್ಳೆ ಜೀವನ ತುಂಬ ಚೆನ್ನಾಗಿರ್ತಾಳೆ, ಆ ಫಾರಿನ್ ಹೋಗ್ತಾಳೆ, ಇವಳು ಒಳ್ಳೆ ಮದುವೆ ಮಾಡ್ಕೋತಾಳೆ, ಒಳ್ಳೆ ಗಂಡೆ ಸಿಗ್ತಾನೆ, ತುಂಬ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳುವಂತಹ ಕುಂಡಲಿಯ ಮಾಹಿತಿ ಟೋಟಲಿ ಉಲ್ಟಾ ಸುಳ್ಳಾಗತ್ತೆ. ಅಲ್ಲಿ ಹೇಳ್ತಾರೋ ಸುಳ್ಳಲ್ಲ, ಕುಂಡಲಿಯಲ್ಲಿ ಇರೋ ಸುಳ್ಳಲ್ಲ, ಆದರೆ ಮಾಹಿತಿಯನ್ನ ತಿಳಿಯದೇ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳಾಗತ್ತೆ. ಏನೋದಂದ್ರೆ ಶುಭ ಗ್ರಹಗಳಿದ್ದು ಮಗು ಜೀವನ ಯಾಕೆ ತಪ್ಪುತ್ತೆ? ನಾವು ಹಾಗಾದ್ರೆ ಕುಂಡಲಿಯೆಲ್ಲ ಕೀಳಿರೋದು ಸರಿನಾ ತಪ್ಪ ಅಂತಕ್ಕಂಥ ಪ್ರಶ್ನೆ ಬರೋದ್ರಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೀವು ಸುಖವನ್ನ ಪಟ್ಟಿದ್ದಾಗ, ಯಾರು ಮಗುವಿನ ತಂದೆ ತಾಯಿ ಸುಖವನ್ನ ಪಟ್ಟಿದ್ದಾಗ ಯಾವ ಸುಖ ಪಡಬೇಕು ಅದು ಮುಖ್ಯ. ಶಯನ, ಮಲಗುವ ವಿಚಾರದಲ್ಲಿ, ಮಗುವಿನ ತಂದೆ ತಾಯಿ ಮಲಗುವ ವಿಚಾರದಲ್ಲಿ ಸಂತೃಪ್ತಿಯಾಗಿ ಸುಖವನ್ನು ಪಟ್ಟಿದ್ದಾಗ ಮಾತ್ರ ಆ ಮಕ್ಕಳಿಗೆ ಮುಂದೆ ಶಯನ ಅಂದರೆ ದಾಂಪತ್ಯದಲ್ಲಿ ಸುಖ ಸಿಕ್ಕತ್ತೆ. ನಾವು ಮದುವೆ ಮಾಡಿಕೊಂಡು ದಿನನೋ ಒಂದು ವಾರನೋ ಒಂದು ತಿಂಗಳು ಅಷ್ಟೇ ಜೊತೆಯಾಗಿ, ಆಮೇಲೆ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಅಂದರೆ ಒಂದು ಅಂದಾಜಾಗಿ ಹೇಳ್ತೀನಿ. ವಯಸ್ಸಾದ ಮೇಲೂ ಕೂಡ ತಂದೆ ತಾಯಿ ದೂರ ಮಲಗಬಾರದು. ತಂದೆ ತಾಯಿ ಊಟ ಮಾಡ್ತಕ್ಕಂಥ ಜೊತೆಯಲ್ಲೇ ಊಟ ಮಾಡಬೇಕು. ವಯಸ್ಸಾದರೆ ಗಂಡ ಹೆಂಡತಿ ದೂರ ಆಯಿತು ಪ್ರಶ್ನೆ ಅಲ್ಲ. ಇದು ನಿಮ್ಮ ಮಕ್ಕಳಿಗೆ ನೀವು ಕೊಡುತ್ತಿರುವ ಒಂದು ದೊಡ್ಡ ಗಿಫ್ಟ್ ಯಾವುದು ಅಂದರೆ ಶಾಪ. ತಂದೆ ತಾಯಿ ಎಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ, ಯಾವ ಕಾರಣಕ್ಕೂ ಎಲ್ಲೋ ಮನೇಲಿ ಯಾವುದೋ ಮೂಲೆಯಲ್ಲಿ ಅಪ್ಪ ಯಾವುದೋ ಮೂಲೆಯಲ್ಲಿ ಅಮ್ಮ ಮಲ್ಕೊಂಡ್ರೆ ಅದಕ್ಕೆ ಹಲವಾರು ನಿಬಂಧನೆಗಳಿರುತ್ತೆ. ಏನು, ಮಕ್ಕಳು ದೊಡ್ಡವರಾದರೂ ಮದುವೆಗೆ ಬಂತು, ಈಗ ಹಂಗೆ ಯಾಕೆ ಹೀಗೆ ಯಾಕೆ, ಇದೆಲ್ಲ ಕಲ್ಪನೆ ಅಲ್ಲ ರೀ. ಪ್ರೀತಿ ವಿಶ್ವಾಸಕ್ಕೆ ದಾಂಪತ್ಯ ಇರತಕ್ಕಂಥದ್ದನ್ನ ಮಕ್ಕಳಿಗೋಸ್ಕರವಾಗಿ ನೀವು ಅವಾಯ್ಡ್ ಮಾಡ್ತಕ್ಕಂಥ ವಿಚಾರ ಅಂದರೆ, ನಾನು ನಿನ್ನೆ ಹೇಳಿದೆ ಮನೆ ಸುತ್ತಿದ್ರೆ ಹನಿಮೂನ್ ಆಗಬೇಕು ಅಂತ. ನಮ್ಮ ಜನಕ್ಕೆ ಹನಿಮೂನ್ ಏನು ಅಂದರೆ ಅದೇನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಅದನ್ನು ವಿಚಾರವನ್ನು ಹೇಳ್ಕೊಡ್ತೀನಿ. ಮನೆ ಸುತ್ತಬೇಕಾದ್ರೆ ಏನಕ್ಕೆ ಬಿಟ್ಟಿರಬೇಕು ಜಾಗನ ಅಂದರೆ, ಹನಿಮೂನ್ಗೆ ಹೋದಾಗ ಎಷ್ಟು ಖುಷಿಯಾಗಿ ಗಂಡು ಹೆಣ್ಣು ಮದುವೆ ಮಾಡ್ಕೊಂಡು ಹೋಗ್ತಾರೋ ಅದೆಲ್ಲೋ ಹೋಗಿ ಬಂದ್ರೆ ಹನಿಮೂನು, ಮನೇಲಿ ಹನಿಮೂನ್ ಮಾಡ್ಕೊಳ್ಳಲ್ಲ. ಅಂದರೆ ಅದು ಮನೆಯಲ್ಲೇ ಆಗಬೇಕು. ಯಾವುದು ಸುಖ ಸಂತೋಷ, ಆ ರೀತಿ ಮದುವೆ ಆಗಬೇಕು. ಇಲ್ಲ ಎಲ್ಲರೂ ಹೋಗಿ ಬಂದರೆ ಅಂತ ಅಂದ್ಕೊಂಡಿದ್ದಾರೆ, ಓಕೆ. ಆದರೆ ಈ ಮನೆಯ ಸುತ್ತ ಜಾಗದಲ್ಲಿ ನಾವು ಎಂಥ ತಪ್ಪಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಇವತ್ತು ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಅದಕ್ಕೊಂದು ಚಿತ್ರನೂ ಕೂಡ ತೋರಿಸೋಣ. ಮನೆ ಸುತ್ತ ಇರ್ತಕ್ಕಂಥ ವಿಸ್ತಾರದಲ್ಲಿ ಇರ್ತಕ್ಕಂತಹ ಸತ್ಯ, ಜೀವನದ ಒಂದು ಸಂದೇಶ, ಕುಟುಂಬದ ಒಂದು ಸಂದೇಶ ಇದಿಷ್ಟು ನಿಮಗೆ ಒಂದು ಮನೆಯ ಚಿತ್ರಣದಲ್ಲಿ ಸುತ್ತ ಇರುವ ಜಾಗದಲ್ಲಿ ನಿಮಗೆ ತೋರಿಸೋಣ. ಒಂದು ಚಿತ್ರವನ್ನು ತೋರಿಸಿದಾಗ ನಿಮಗೆ ಅರ್ಥ ಆಗತ್ತೆ ಅಂತ ಈಗ ಇಲ್ಲಿ ಪ್ರಯತ್ನವನ್ನು ನೋಡಬೇಕು. ಇಲ್ಲಿ ಸುತ್ತ ನೋಡಮ್ಮ, ನಿವೇಶನ ಸುತ್ತ ಗ್ರಹಗಳಿದ್ದಾರೆ. ಹೌದು, ಪ್ರತಿಯೊಬ್ಬರು ಸ್ವಲ್ಪ ಝೂಮ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಮನೆಯ ಸುತ್ತ ಗ್ರಹಗಳು ತುಂಬ, 4 ಮೂಲೆಯಲ್ಲೂ ನವಗ್ರಹಗಳು 9 ಗ್ರಹಗಳಿದ್ದಾರೆ. ಹೌದು. ಈಗ ಮಧ್ಯದಲ್ಲಿ ಒಂದು ವಿಚಾರ ಇದೆ, ಚೌಕಾಕಾರದ ನಿವೇಶನ. ಇದು ನಮ್ಮ ಭಾರತ ದೇಶಕ್ಕೆ ಗೊತ್ತೇ ಇಲ್ಲ. ಇತ್ತೀಚೆಗೆ, ಮೊದಲು ಗೊತ್ತಿತ್ತು, ಇತ್ತೀಚೆಗೆ ಗೊತ್ತಿಲ್ಲ. ಚೌಕಾಕಾರದ ಮನೆಯನ್ನ ನಾವು ಕಟ್ಟಿದಾಗ ಶುಭ ಇರುತ್ತೆ ಮನೆಯಲ್ಲಿ ಅಂತ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಯಾಕೆಂದ್ರೆ ಯಾರು ಹೇಳ್ತಿಲ್ಲ. ಅದರಲ್ಲಿ ಚೌಕಾಕಾರ ಯಾಕೆ ಮಾಡಬೇಕು ಅಂತಕ್ಕಂಥ ಲೆಕ್ಕ ನೋಡಿದ್ರೆ, ಆ ಯೆಲ್ಲೋ ಕಲರ್ ಶೇಡ್ ಇದೆ ನೋಡಮ್ಮ, ಗುರುಬಲ ಅಂತ ಕೇಳ್ತಾರೆ ಶಾಸ್ತ್ರ ಕೇಳೋರು. ಈಗ ಈ ಸಂಕ್ರಾಂತಿಗೆ ಶುರು ಹಚ್ಕೋತಾರೆ,
ಆಲೆ ಹಚ್ಕೊಂಡಿರ್ಬೇಕೇನೋ ಏನು ಹೇಳೋಕ್ಕೆ ನಿನಗೆ ಅಲ್ಲಿ ಬಂದೈತೆ ಇಲ್ಲಿ ಬಂದೈತೆ ಇಲ್ಲಿ ಬತ್ತೈತೆ ಕೆಂಗೇರಿ ಹತ್ರ ಬತ್ತೈತೆ ಇದೆಲ್ಲ ಹೇಳಕ್ಕೆ ಶುರು ಹಚ್ಕೋತಾರೆ. ಆದರೆ ಇಲ್ಲೊಂದು ತಿಳ್ಕೊಳ್ಳಿ, ಗುರು 4 ಮೂಲೆಯಲ್ಲಿ ಕರೆಕ್ಟಾಗಿ ಎಲ್ಲೋ ಕಲರಿಗೆ ಗುರುಗ್ರಹನೇ ಇದ್ದಾರೆ. ಇವರನ್ನು ಮನೆಯಲ್ಲಿ ಕೂರಿಸ್ಕೊಂಡಾಗ ಸದಾ ಗುರುಬಲ ಇರುತ್ತೆ. ಆದರೆ ನಾವು ಕೇಳೋದು ಪಂಚಾಂಗದಲ್ಲಿ ಗುರು ಯಾವಾಗ ಬರ್ತಾನೆ ಅಂತ. ನಾವೆಷ್ಟು ಬುದ್ಧಿವಂತರು, ಹೇಳುವಂಥವರು ಎಷ್ಟು ಪ್ರಜ್ಞಾವಂತರು. ಇನ್ನು ಸಂಕ್ರಾಂತಿ ನ್ಯೂ ಇಯರ್ಗೆ ಹೇಳಾಯಿತು, ಈಗ ಸಂಕ್ರಾಂತಿಗೆ ಹೇಳ್ತಾರೆ, ಆಮೇಲೆ ಯುಗಾದಿಗೆ ಹೇಳ್ತಾರೆ, ಉದ್ದಕ್ಕೂ ಹೇಳ್ಕೊಂಡೇ ಹೋಗ್ತಾರೆ. ಆ ಗುರುಗ್ರಹದ ಸತ್ಯವನ್ನು ಇಲ್ಲಿವರೆಗೂ ಯಾರು ಅರ್ಥ ಮಾಡ್ಕೊಂಡಿರೋಲ್ಲ ಅಂತ ನಮಗೊಂದು ಬೇಜಾರು. ಎಲ್ಲಿದ್ದಾರೆ ಗುರು? ಮನೆಯಲ್ಲಿರ್ತಕ್ಕಂಥ ಗುರುನ ಪಂಚಾಂಗ ತೆಗೆದ್ಬಿಟ್ಟು ಜನಗಳಿಗೆ ಹೇಳ್ತಾರೆ, ಅದನ್ನ ನೋಡ್ಬಿಟ್ಟು ಜನ ಇದು ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಈಗ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಕಾರಣ ಏನಂದರೆ, ಕೂತ್ಕೊಂಡು ಕುಂಡಲಿ ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂತಹ ಆ ಒಂದು ಅವರ ಕಾಲ್ಪನಿಕ ವಿದ್ಯೆಯನ್ನು ನೀವು ತೊಗೊಂಡು ತಲೆ ಯಾಕೆ ಕೆಡಿಸ್ಕೋತೀರಾ ಅಂತಕ್ಕಂಥದ್ದು ನಿಮಗೆಲ್ಲ ಅರ್ಥ ಆಗಬೇಕು. ನಾಳೆ ಬರ್ತಾ ಇರ್ತಕ್ಕಂತಹ ಶುಭವಾಗಿರ್ತಕ್ಕಂಥ ಸಂಕ್ರಾಂತಿ ಅಂದರೆ ಹಳೆದೆಲ್ಲ ಕಳೆದು ಹೊಸದನ್ನು ಪಡೆಯುವುದಕ್ಕೆ ಸಂಕ್ರಾಂತಿಯ ಮೂಲಾರ್ಥ. ಅದಕ್ಕೆ ಸೂರ್ಯನನ್ನು ಎಲ್ಲಿ ಕೂರಿಸ್ಕೋಬೇಕು ಅಂತಕ್ಕಂಥ ಸತ್ಯ ನೀವು ತಿಳ್ಕೊಂಡ್ರೆ, ಯಾಕೆ ಅಂದರೆ ಸೂರ್ಯನಿಂದ ನಮ್ಗೆ ಸಿಗ್ತಕ್ಕಂಥದ್ದು ಏನು ಅಂದರೆ, ಸೂರ್ಯ ಮತ್ತು ನಮ್ಮ ಹೃದಯ ಎರಡೂ ಹತ್ತಿರವಾದಂಥ ಸಂಬಂಧ. ಸೂರ್ಯ ಮತ್ತು ನಮ್ಮ ಹೃದಯ, ಆ ಹೃದಯಕ್ಕೆ ತಕ್ಕಂತೆ ಬುದ್ಧಿ ಇರುತ್ತೆ. ಆ ಹೃದಯದಲ್ಲಿ ನಾವು ಸೂರ್ಯನನ್ನು ಕೂರಿಸ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರಯತ್ನ ಪಟ್ಟಾಗ, ಈ ರೀತಿ ಚಚ್ಚೌಕಾರದ ಮನೆಯನ್ನು ಕಟ್ಟಿದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಗಂಡ ಹೆಂಡತಿ ಒಂದೇ ಮದುವೆಗೆ ಜೀವನ ಪರ್ಯಂತ ಚೆನ್ನಾಗಿರ್ತಾರೆ. ಹೌದಾ? ಈ ಸತ್ಯ ಗೊತ್ತಾಗಿದೆಯಾ ನಮ್ಮ ಭಾರತ ದೇಶಕ್ಕೆ? ಕರ್ನಾಟಕಕ್ಕಲ್ಲ, ಭಾರತ ದೇಶಕ್ಕೆ ಗುರು ಅಂತಕ್ಕಂಥದ್ದು ಭೂಮಿಯಲ್ಲಿ ಇರ್ತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಮಧ್ಯಭಾಗದಲ್ಲಿ ನೋಡಮ್ಮ ಪೂರ್ತಿ ಖಾಲಿ ಇದೆ ಮಧ್ಯದಲ್ಲಿ. ಆ ರೀತಿ ಮನೆಯನ್ನ ಖಾಲಿ ಇರ್ತಕ್ಕಂಥದ್ದು ಯಾರಾದ್ರೂ ಮನೆ ಕಟ್ತಾರಾ? ಕಾರಣ ಆ ಎಲ್ಲೋ ಕಲರ್ ಆ ಕಡೆ ಈ ಕಡೆ ಸೈಡಲ್ಲಿ ಇದೆಯಲ್ಲ, ಅಲ್ಲಿ ಪಿಲ್ಲರ್ ಬಂದ್ಬಿಡುತ್ತೆ. ಆ ಪಿಲ್ಲರ್ ಬಂದ್ರೆ ಆ ಮನೇಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಒಬ್ರಿಗಲ್ಲ, ಜೀವನ ಪರ್ಯಂತ ಆಗ್ತಾನೆ ಇರುತ್ತೆ. ಅವ್ರಿಗಾಯ್ತು, ಇವ್ರಿಗಾಯ್ತು, ಅಮ್ಮನಿಗಾಯ್ತು, ಟೋಟಲಿ ಹೋಗ್ತಾನೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಗೋಡೆ ಒಳಗಿರತಕ್ಕಂಥ ಪಿಲ್ಲರಲ್ಲಿ ಆಗ್ತಾ ಇದೆ ಅಂತ ನಮ್ಮಲ್ಲಿ ಸೈನ್ಸ್ ಅಲ್ಲಿ ಇದೆಯಾ? ಇಲ್ಲ. ಮತ್ತೆ ಹೆಂಗೆ ಬದುಕ್ತೀರಾ ನೀವು? ಮಗು ಆಗ್ಬೋದು, ಮಗು ಅಭಾಷಣ ಆಗ್ಬೋದು, ಹಾರ್ಟ್ ವೀಕ್ ಇರ್ಬೋದು, ಉಸಿರಾಟ ಚೆನ್ನಾಗಿಲ್ಲದೆ ಇರ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಪಿಲ್ಲರಲ್ಲಿ ಇರುತ್ತೆ. ಜೋಪಾನ. ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀರಲ್ಲ, ಈ ಒಂದು ಸಂದೇಶವನ್ನ ತಿಳ್ಕೊಳ್ಳಿ. ನಿಮ್ಮ ಮನೆ ಗೋಡೆಯಲ್ಲಿ ಪಿಲ್ಲರ್ ಇದೆ ಅಂತ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕೊಂಡು ಟೇಪ್ ಹಾಕಿ, ಗೊತ್ತಾಗತ್ತೆ ನಿಮಗೆ. ಎಂತಹ ಅದ್ಭುತವಾದ ದೊಡ್ಡ ಕಳ್ಳನನ್ನು ನಾವು ಮನೆಯಲ್ಲಿ ಕೂರಿಸ್ಕೊಂಡಿದ್ದೀವಿ. ಡಾಕ್ಟ್ರು ಓದದೇ ಇದ್ರು ಡಾಕ್ಟರ್ ಆಗಿದ್ದಾನೆ ಅಂತಕ್ಕಂಥವ್ರು ಮನೆಯಲ್ಲಿ ಕೂರಿಸ್ಕೊಂಡಿದ್ದೀವಿ. ಯಾರು ಕೂರಿಸ್ಕೊಂಡಿರೋದು? ನಾವೇನೆ. ಹೌದು. ಮನೆ ಕಟ್ಟಿದ್ದು ಯಾರು? ನಾವೇನೆ. ಈಗ ಪಿಲ್ಲರಲ್ಲಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇಂಜಿನಿಯರ್ ಗೊತ್ತಾ? ಇಲ್ಲ. ಪುರೋಹಿತರು ಗೊತ್ತಾ? ಇಲ್ಲ. ಗೃಹ ಪ್ರವೇಶ ಮಾಡಿಸೋರು ಗೊತ್ತಾ? ಇಲ್ಲ. ನೀವು ಕಟ್ಸೋರು ಗೊತ್ತಾ? ಇಲ್ಲ. ಮತ್ತೆ ಮನೆ ಹೆಂಗ್ ಕಟ್ತೀರಾ ನೀವು? ಶುಭಾಶಯ ಯಾರಿಗೆ ಹೇಳ್ತೀರಾ? ಅಲ್ವಾ? ರಾತ್ರಿ 3 ಗಂಟೆಯಲ್ಲಿ ಸ್ವಾಮಿ ಭಯ ಆಗತ್ತೆ, ಉಸಿರಾಟ ನಿಂತೋದಂಗೆ ಆಗತ್ತೆ ಅಂತ. ಅದಕ್ಕೆ ಹೇಳಿದೆ, ಇನ್ನು ಸ್ವಲ್ಪ ದಿನ ಹೋದ್ರೆ ಆಂಬುಲೆನ್ಸ್ ಇಸ್ಕೋಬೇಕು ಪ್ರತಿ ಮನೆಯಲ್ಲಿ. ಯಾಕೆಂದ್ರೆ ಸಿಕ್ಕಲ್ವಲ್ಲ, ನಾವೇ ಒಂದು ಇಟ್ಕೊಂಡ್ಬಿಡೋದು ಕಾರ್ ಬದಲು ಆಂಬುಲೆನ್ಸ್ನ. ಈ ಮಟ್ಟಕ್ಕೆ ಹೋಗ್ತೀವಿ ನಾವು, ಈ ಸತ್ಯ ತಿಳ್ಕೊಳ್ದೇ ಇದ್ರೆ. ಅಂದ್ರೆ ಅದಕ್ಕೆ ಹೇಳ್ತೀವಿ ಸಂಕ್ರಮಣ ಅಂತಾರೆ. ಪ್ರತಿ ತಿಂಗಳು ಬರುತ್ತೆ ಅದು. ಸಂಕ್ರಾಂತಿ ಒಂದು, ಸಂಕ್ರಮಣ ಅಂತ ಪ್ರತಿ ತಿಂಗಳು ಬರುತ್ತೆ. ಸೂರ್ಯನ ಪಥ ಬದಲಾವಣೆ, ಸೂರ್ಯ ಬದಲಾವಣೆ ಆಗ್ತದೆ, ರಾಶಿಯಿಂದ ರಾಶಿಗೆ ಬದಲಾವಣೆ ಆಗೋದಕ್ಕೆ ಸಂಕ್ರಮಣ. ಇದನ್ನೂ ನಾವು ತಿಳ್ಕೊಂಡಿಲ್ಲ. ಸಂಕ್ರಮಣ ಏನಕ್ಕೆ ಬರುತ್ತೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಅದೆಲ್ಲ ಬ್ರಾಹ್ಮಣರಿಗೆ ನಮಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಇವತ್ತು ಎಷ್ಟು ಜನ ತಿಳ್ಕೊಂಡಿದ್ದೀರಾ? ನಿಮ್ಮ ಮಕ್ಕಳಿಗೆ ಆ ರಾಶಿ ಅಂತ ಹೇಳಿದ ತಕ್ಷಣ ಗಾಬರಿ ಆಗಬೇಡಿ. ಹೆಣ್ಣು ಮಕ್ಕಳು ಏನಾರು ನಾನು ಹೇಳಿದ ರಾಶಿಯವ್ರು ನಿಮ್ಮ ಮನೇಲಿ ಇದ್ದರೆ, ಚಿಕ್ಕ ಮಗು ಈಗ ಅಂತ ಇಟ್ಕೊಳ್ಳಿ, 1 ವರ್ಷನೇ ಆಗಿರಲಿ, ನೆನ್ನೆ ಹುಟ್ಟಿರಲಿ ಅಥವಾ ಮುಂದೆ ಹುಟ್ಟಲಿ, ಇದು ಗುರುತನ್ನು ನಮ್ಮ ಮಗು ತೋರ್ಸಕ್ಕೆ ಬಂದಿದೆ ಅಂತ ನೀವು ತಿಳ್ಕೋಬೇಕಷ್ಟೆ. ಏನು? ಮಗು ಮುಂದೆ ದಾರಿ ತಪ್ಪುವಂತ ಲಕ್ಷಣಗಳು ಅಲ್ಲಿರುತ್ತೆ. ಕಾರಣ ನಿಮ್ಮ ಮನೆಯ ಪಿಲ್ಲರಲ್ಲಿ ಇರುತ್ತೆ, ನಿಮ್ಮ ಮನೆಯ ಪಕ್ಕದ ಜಾಗದಲ್ಲಿ ಇರುತ್ತೆ. ಮಗು ದಾರಿ ತಪ್ಪೋದಕ್ಕೆ ಎಲ್ಲೋ ಇಲ್ಲ, ಕುಂಡಲಿಯಲ್ಲಿ ಅದಿರಲ್ಲ. ಯಾಕೆ? ಕುಂಡಲಿಯನ್ನು ತೋರಿಸಿದಾಗ ನೀವು ಮನೆಯನ್ನು ಕಟ್ಟಿರಲ್ಲ, ಕುಂಡಲಿ ತೋರಿಸುವಾಗ ಮನೆ ಕಟ್ಟಿರಲ್ಲ. ಕುಂಡಲಿ ತೋರಿಸಿದ ಮೇಲೆ ಆ ಹುಡುಗಿ ತುಂಬಾ ಚೆನ್ನಾಗುತ್ತೆ ಮುಂದೆ ಅಂತ ಇಲ್ಲಿ ಪಂಚಾಂಗದಲ್ಲಿ ಬರೆದ್ರು, ಅಂದ್ರೆ ಕುಂಡಲಿಲಿ ಬರೆದ್ರು. ಆಮೇಲೆ ಇವ್ರು ಮನೆ ಕಟ್ತಾರೆ. ಆ ಮನೆ ಕಟ್ಟುವ ಜಾಗಕ್ಕೆ ಪಿಲ್ಲರ್ ಬರುತ್ತೆ ಅಲ್ಲಿಗೆ. ಆಯ್ತಾ? ಈ ಪಿಲ್ಲರ್ ಬಂದಿದೆ ಅಂತ ಶಾಸ್ತ್ರ ಹೇಳೋರಿಗೆ ಪಂಚಾಂಗಗಳಿಗೆ ಗೊತ್ತಾ? ಇಲ್ಲ. ಪಂಚಾಂಗದಲ್ಲಿ ಇರ್ತಕ್ಕಂಥ ಸತ್ಯಾಂಶವನ್ನ ನಾವು ಕಟ್ಟುವ ಮನೆಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮನೆನೇ ಬೇರೆ, ಪಂಚಾಂಗನೇ ಬೇರೆ ಅಂತಕ್ಕಂಥದ್ದು ವಿಚಾರ ಇರೋದು. ಅದು 2 ಭಾಗ ಇದೆ.
ಆ 2 ಭಾಗ ತಿಳ್ಕೊಳ್ತಕ್ಕಂಥ ವಿಚಾರಕ್ಕೆ ನಾವು ಹೋಗಿಲ್ಲ ಅಂದಾಗ ನಾವು ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಎಷ್ಟೋ ಜನಕ್ಕೆ ಅಕಸ್ಮಾತ್ ಯಾರಾದ್ರೂ ಮನೇಲಿ ನಾಳೆ ಸಂಕ್ರಾಂತಿ ಹಬ್ಬದ ದಿನ ಏನಾದ್ರು ಹುಷಾರ್ ತಪ್ಪೋದು, ಹಾರ್ಟ್ಗೆ ಸಂಬಂಧಪಟ್ಟಿದ್ದಾಗೋದು, ಅಡ್ಮಿಟ್ ಆಗೋದು, ಅಕಸ್ಮಾತ್ ಹೋಗ್ಬಿಟ್ರೆ ಎಂತಹ ತಪ್ಪಾಗತ್ತಮ್ಮ, ಹೌದಲ್ವಾ? ಈಗ ನಾವು ಶುಭಾಶಯ ಹೇಳ್ದೋ ಆ ಮನೇಲಿ ಏನೋ ಒಂದು ನಡೀತು ಅಂದಾಗ ಎಷ್ಟು ಹಿಂಸೆ ಆಗತ್ತಲ್ವಾ? ಹಾಗಾಗಿ ನಮ್ಮ ಜೀವನ ಮದುವೆ ಅಂತಕ್ಕಂಥದ್ದು, ಒಂದು ಹಬ್ಬ ಅಂತಕ್ಕಂಥದ್ದು, ಬಟ್ಟೆ ಹಾಕ್ಕೊಂಡು ಎಳ್ಳು ಬೆಲ್ಲವನ್ನ ಸವಿದು, ಅದು ಆರೋಗ್ಯಕ್ಕೆ ದೇಹಕ್ಕೆ ಬೇಕಾಗತ್ತೆ. ಎಳ್ಳು ಬೆಲ್ಲ ಆರೋಗ್ಯಕ್ಕೆ ಬೇಕು, ತಪ್ಪಲ್ಲ. ಆದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದೇಶ ಏನು ಅಂದರೆ, ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ನಮಗೆ ಬೇಕಿರೋದು ಸೂರ್ಯ, ಹೌದಾ? ಸೂರ್ಯನ ಪೂರ್ಣವಾಗಿ ನಾವು ಉತ್ತರಾಯಣದಲ್ಲಿ 5 ತಿಂಗಳು ಭಗವಂತ ನಮ್ಮ ಮನೆಯಲ್ಲೇ ಕೂತಿರ್ತಾರೆ. 5 ತಿಂಗಳು ಮಾತ್ರ, 5 ತಿಂಗಳು ಅಷ್ಟೇ. ಆಮೇಲೆ ಮಾಡೋದೆಲ್ಲ ಬರೀ ಮದುವೆ ಮಾಡೋದೆಲ್ಲ ಬರೀ ಹೆಂಗಿರುತ್ತೆ ಅಂದರೆ, ತಿಥಿ ಮಾಡ್ತಾರಲ್ಲ ಅದಕ್ಕೆ ಸಮ ಇರುತ್ತೆ. 5ನೇ ತಿಂಗಳು ಆದ್ಮೇಲೆ ಮಾಡುವ ತಿಥಿ ನಾಮಕರಣ ಅಂದ್ರೆ ಅವೆಲ್ಲ ಸತ್ತವರಿಗೆ ಶ್ರಾದ್ದ ಮಾಡುವ ರೀತಿ ಕೌಂಟ್ ಕೊಂಡೋಗುತ್ತೆ. 5ನೇ ತಿಂಗಳೊಳಗಡೆ ಯಾರು ಮದುವೆ ಮಾಡ್ಕೋತಾರೋ ಅವ್ರು ಪುಣ್ಯವಂತರು. 5 ತಿಂಗಳೊಳಗಡೆ ಅಂದ್ರೆ ಸಂಕ್ರಾಂತಿಯಿಂದ 5 ತಿಂಗಳು. ಜೂನ್ ಮೇಲೆ ಯಾರು ಮದುವೆ ಮಾಡ್ಕೋತಾರೋ ಅವ್ರದೆಲ್ಲ ಎಲ್ಲಿಗೋಗುತ್ತೆ? ಕಷ್ಟಕ್ಕೆ ಹೋಗುತ್ತೆ, ಕಷ್ಟದಲ್ಲೇ ಇರುತ್ತೆ, ಮುದುಕನ್ ತರ ಕೊಂಡ್ಕೊಂಡು ಹೋಗ್ತಾರೆ. ಇಡೀ 12 ತಿಂಗಳು ಮದುವೆ ಮಾಡೋ ನಾವು ಒಳ್ಳೆ ಮುಹೂರ್ತ ಎಲ್ಲಿ ಸಿಗುತ್ತಮ್ಮ? ಒಳ್ಳೆ ಮುಹೂರ್ತ 5 ತಿಂಗಳು ಹೊರಟೋಯ್ತು. ಈಗ ಇವ್ರು ಕಾರ್ತಿಕ್ ಮಾಸಕ್ಕೆ ಮಾಡೋಣ ಸ್ವಾಮಿ, ಚೌಟ್ರಿಗೆ ಖಾಲಿ ಇಲ್ಲ. ಶ್ರಾವಣ ಮಾಸಕ್ಕೆ ಮಾಡೋಣ ಸ್ವಾಮಿ. ಹಿಂದಿನ ಕಾಲದವರು ಸೆಕೆಂಡ್ ಹ್ಯಾಂಡ್ ಮದುವೆ ಮಾಡ್ತಿದ್ರು. ಶ್ರಾವಣದಲ್ಲಿ 2ನೇ ಮದುವೆ ಮಾಡ್ಕೋತಾರಲ್ಲಮ್ಮ, ಹೆಂಡತಿ ಹೋಗ್ಬಿಟ್ಟವ್ರು ಅಂಥವ್ರು ಮಾಡ್ತಿದ್ರು. ಈಗ ಒಳ್ಳೆ ಮೊದಲನೇ ಮದುವೆನೇ ಮಾಡ್ಬಿಡ್ತಾರೆ ಶ್ರಾವಣದಲ್ಲಿ. ಯಾಕೆಂದ್ರೆ ಚೌಟ್ರಿ ಡಿಮ್ಯಾಂಡು. ಆಮೇಲೆ ಬೇಗ ಮಾಡಿ 5 ತಿಂಗಳಲ್ಲಿ ಶುಭ ಮಾಡೋದನ್ನ ಇನ್ನು 6 ತಿಂಗಳು ನೀವು ಎಲ್ಲಿಂದ ಎಲ್ಲಿ, 1 ತಿಂಗಳು ಮಹಾಲಯ ಬರುತ್ತೆ, ಅದು ಬಿಟ್ಬಿಡೋಣ. ಇನ್ನು ನೀವು ಯಾವ ರೀತಿ ನೀವು ಶುಭವನ್ನ ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡ್ಕೊಳಕ್ಕಾಗತ್ತೆ. ಮತ್ತೆ ಹುಟ್ಟಿದವರು ಅಷ್ಟೇ, ಜೂನ್ ಮೇಲೆ ಯಾವ ಮಕ್ಕಳು ಹುಟ್ಟಿದ್ರು ನಿಮ್ಮ ಮನೆಗೆ ಸಂಕಷ್ಟ. ಜೂನ್ ಮೇಲೆ ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ನಿಮ್ಮ ಮನೆಗೆ ಸಂಕಷ್ಟ. ಇನ್ನು ಇದಕ್ಕಿನ್ನೊಂಚೂರು ಮುಂದಕ್ಕೆ ಕೊಟ್ರೆ, ಕಲ್ಯಾಣ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಯಾವ ಮಗು ಹುಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಅಕೌಂಟೇ ಓಪನ್ ಆಗಲ್ಲ. ಕೃಷ್ಣ ಪಕ್ಷದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಅದು ನಿಮ್ಮ ಮಾತು ಕೇಳಲ್ಲ, ನಿಮ್ಮನ್ನು ಗೋಳಾಕಳಕ್ಕೆ ಬಂದಿರೋದು ಕೃಷ್ಣ ಪಕ್ಷದಲ್ಲಿ. ಅಲ್ಲ ಸ್ವಾಮಿ ದೇವ್ರು ಕೊಟ್ಟಿದ್ದಲ್ವಾ ಅಂತಾರೆ. ದೇವ್ರು ಕೊಟ್ಟಿದ್ದಲ್ಲ, ನೀವು ಮಾಡ್ಕೊಂಡಿದ್ದು. ಯಾಕೆ ಅಂದರೆ ಮದುವೆ ಮಾಡ್ಕೊಂಡಾಗ ನೀವು ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ಅಂತ ಯೋಚನೆ ಮಾಡಿದ್ರಾ? ಇಲ್ಲ, ಹೆಂಗೋ ಫ್ರೀ ಸ್ಟೈಲ್ ಆಗೋಯ್ತು. ಈಗ ಮಗು ಬಂತು, ತಗೊಳ್ಳಿ ಹೇಳ್ಬೇಕಲ್ಲ. ಮಂಗಳವಾರ ತಪ್ಪು ನಿಷೇಧ, ಶನಿವಾರ ತಪ್ಪು, ಭಾನುವಾರ ತಪ್ಪು, ಅಮಾವಾಸ್ಯೆ ಪೌರ್ಣಮಿ ತಪ್ಪು ಅಂತ ಹೇಳ್ಕೊಡ್ಬೇಕು ಮದುವೆ ಮಾಡೋರು. ಹೇಳಲ್ಲ, ಅವ್ರು ಹೆಂಗೋ ಗೊತ್ತಿಲ್ಲ, ಅವ್ರು ಇಷ್ಟ ಬಂದಾಗ ಊಟ ಮಾಡ್ತಾರೆ. ಊಟ ಹೆಂಗೆ ಮಾಡ್ತಾರೆ? ರೋಗದ ಮಗು ಬರುತ್ತೆ. ವೆರಿ ಸಿಂಪಲ್, ಹೌದಲ್ಲ? ತಂದೆ ತಾಯಿ ಮಾಡಿರೋ ಅಪರಾಧನೇ ಮಗು ಬಂದಿರುತ್ತೆ ಹೊರತು ಮಗು ಅಪ್ಲಿಕೇಶನ್ ಹಾಕೊಂಡು ಬಿಟ್ಟಿರಲ್ಲ ಅಂತ ಇವ್ರಿಗೂ ಗೊತ್ತಿಲ್ಲ. ಆಮೇಲೆ ಮಕ್ಕಳಿಗೂ ಹೇಳ್ಕೊಡಲ್ಲ, ಯಾಕೆಂದ್ರೆ ಇವ್ರ ನಂಬಿಕೆ ಇಲ್ಲ. ಇದು ನಾವು ಮಾಡ್ತಾ ಇರ್ತಕ್ಕಂತಹ ಸಂಕ್ರಮಣ ಅಂತಕ್ಕಂಥದ್ದು. ಏನು ಅಂದರೆ ಹಳೇದನ್ನ ಕ್ಲೋಸ್ ಮಾಡ್ರಿ ಅಂತ. ಸಂಕ್ರಮಣ ಏನು? ಹಳೆ ಅಭ್ಯಾಸಗಳು, ಹಳೆ ಚಟಗಳು, ಕೆಟ್ಟದ್ದು, ನೀವು ಬೇಡದೇ ಇರೋದು, ಇದೆಲ್ಲವನ್ನು ಕ್ಲೋಸ್ ಮಾಡಿ ಹೊಸ ಅಕೌಂಟ್ ಸ್ಟಾರ್ಟ್ ಮಾಡ್ರಿ ಅಂತಕ್ಕಂಥದ್ದು ಸಂಕ್ರಾಂತಿ. ಅದನ್ನು ತಿಳಿಲಿಲ್ಲ ಅಂದರೆ ಜೀವನವೆಲ್ಲ ಕ್ರಾಂತಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆನಂದ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಹೇಮಲತಾ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಹೇಮಲತಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾ ಬೆಂಗಳೂರಿಂದ ಮಾತಾಡ್ತೀನಿ. ಓಕೆ, ತಮ್ಮ ನಕ್ಷತ್ರ ಹೇಳ್ಬೋದಾ? ಉತ್ತರಾಷಾಢ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸರ್. ಕೃಷ್ಣಾಯ ವಾಸುದೇವಾಯ ನಾರಾಯಣಾಯ ಹರಿಯೇ ಪರಮಾತ್ಮ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮತ್ತೇನಿಲ್ಲ ಸರ್, ನನಗೆ ತುಂಬಾ ಬೇಸರ ಆಗಿದೆ ಜೀವನದಲ್ಲಿ ಸರ್. ನನಗೇನು ಅರ್ಥನೇ ಅನ್ನಿಸ್ತಾ ಇಲ್ಲ. ಐ ಶುಡ್ ಗೋ ಬ್ಯಾಕ್ ಟು ಮೈ ಗಾಡ್. ಯಾಕೆ ಅಳೋದು ಯಾಕೆ ಅಂದ್ರೆ ನಿಮ್ಮಂತವ್ರು ಹೇಳಿ ಕಲ್ತಿದ್ದೀವಿ. ಎಷ್ಟೊಂದು ವಿದ್ಯೆ ಬುದ್ಧಿ ಇದೆ ನಿಮ್ಮ ಪಾದ ನಮಸ್ಕಾರ ಮಾಡ್ಲಿಕ್ಕೆ ಒಂದು ಮಾಡಿದ್ದೀನಿ ಸರ್. ನಾನು ಫಸ್ಟ್ ಏನ್ ಮಾಡ್ತಿದ್ದೆ, ನಿಮ್ಮಲ್ಲಿ ವಾಯ್ಸ್ ನೋಡ್ತಾ ಇದ್ದೆ, ಈಗ ವಿ ಕನ್ನಡ ಬಂದಾಗಿದೆ. ಓಕೆ, ಅಳುವಂತದ್ದೇನಾಯ್ತು? ಯಾಕೆ ಅಳಬೇಕು? ಯಾಕೆ? ನನ್ನ ಜೀವನನೇ ಬೇಸರ ಸರ್. ನಮ್ಮ ಮನೆಯವ್ರು ಹೋಗು ಅಂದ್ರು, 11 ತಿಂಗಳು ಆಯ್ತು. ಏನೋ ಒಟ್ಟು ನಿರಾಶೆ ಜೊತೆಗೆ
ಮಾಂ ನಿರಾಶಂ ಗತ ಕ್ಲೇಶಂ ಶ್ರೀನಿವಾಸಂ ಹರಿನಿಶಂ ದೇವಗೆ ಎಷ್ಟು ವಯಸ್ಸೆಷ್ಟು? 68 ಸರ್. ನಂಗೆ ಬೇಸರ ಆಗಿದೆ ಸರ್, ಜೀವನನೇ ಬೇಸರ ಆಗಿದೆ. ನನ್ನ ಜೀವನದಲ್ಲಿ ಏನು ಆಗ್ತಿಲ್ಲ. ನಾನು ರಿಟೈರ್ಡ್ ಲೆಕ್ಚರರ್. ಏನು ಇದಕ್ಕೆ ಒಂದು ನಿಮಿಷ, ತಪ್ಪ್ಯಾರ್ದು? ನಂದೇ ಸರ್. ಎಲ್ಲ ಒಂದು ನಿಮಿಷ, ನೀವು ಅಳ್ತಾನೆ ಇದ್ರೆ ನಾನು ಏನು ಮಾತಾಡೋಕ್ಕಾಗಲ್ಲ. ತಪ್ಪನ್ನ ಮೊದಲು ತಿದ್ದುಕೊಂಡ್ರೆ ನೀವು ಒಳೋದು ಬೇಕಾಗಿಲ್ಲ. ಇದಕ್ಕೆ ತಂದೆ ತಾಯಿ ದೇವರು ಅಲ್ಲ, ನನ್ನ ತಪ್ಪು. ತಿಳಿದೇ ಇರೋದು ತಪ್ಪು. ತಿಳಿದೇ ಹುಟ್ಟಿದ್ದಂಥ ವಿಚಾರದಲ್ಲಿ ನೀವು ತಿಳ್ಕೊಂಡೇನು ಹುಟ್ಟಿಲ್ಲ, ಹೌದಾ? ತಿಳಿದೇ ಮದುವೆ ಮಾಡಿಕೊಂಡು ತಿಳಿದೇ ಮಕ್ಕಳು ಮಾಡಿಕೊಂಡು ಅನುಭವಿಸ್ತಾ ಇದ್ದನ್ನು ತೊಗೊಂಬಿಟ್ಟು ಅಳ್ತಾ ಇದ್ರೆ ಏನು ಪ್ರಯೋಜನಕ್ಕೆ ಬರುತ್ತೆ? ನೀವು ಆ ರೀತಿ ಧೈರ್ಯದಿಂದ ಮಾತಾಡಲಿಲ್ಲ, ನಾನೇನು ಮಾತಾಡ್ಲಿಕ್ಕಾಗಲ್ಲ. ನೀವು ಅಳಬಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ನಮ್ಮ ಮಣ್ಣು ತಗೊಳ್ಳಲ್ಲ. ಹೆಣ್ಣು ಅಳೋದನ್ನ, ದುಃಖ ನಮ್ಮ ಭಾರತ ದೇಶದ ಮಣ್ಣು ತಗೊಳ್ಳಲ್ಲ. ಹೆಣ್ಣು ಯಾವಾಗಲೂ ಸುಖವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿರಬೇಕು. ಹಾಂ, ಈಗ ಅಳೋದು ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ. ನನ್ನ ಕಷ್ಟ ಆಗತ್ತೆಲ್ಲ ಮಾತಾಡೋಕ್ಕೆ. ಓಕೆ, ಈಗ ನಿಮ್ಗೆ ಏನು ಬೇಕು ಹೇಳಿ? ಯಾವ ಉದ್ದೇಶಕ್ಕೆ ಕರೆ ಮಾಡಿದ್ರಿ? ನೀವು ಇಷ್ಟೊಂದು ಎಲ್ಲಿ ಓದ್ಕೊಂಡಿದ್ದೀವಿ ಸರ್, ನಿಮ್ಮ ಪಾದವನ್ನು ಮಾಡಿ ನಾನು ಇರಬೇಕು ಅಂತಿದ್ದೀನಿ. ಸಾಕು, ಮನಸ್ಸಲ್ಲಿ ಬಂದರೆ ಅದೇ ಸಾಕು. ಆ ಒಂದು ಮನಸ್ಸಿಗೆ ಖುಷಿ ಬರುತ್ತಲ್ಲ. ಮಾತಾಡ್ತೀನಿ, ಇವತ್ತು ಸಿಗ್ತಾ ಇದೆ, ನಾಳೆ ಹಬ್ಬದ ವಿಶೇಷವಾಗಿ ನಿಮ್ಗೆ ಸಿಕ್ಕಿದೆ, ಖುಷಿ ಪಡಿ. ನಿಮ್ಮ ಯಜಮಾನ್ರು ಏನಾಗಿತ್ತು? ಅವ್ರಿಗೆ ಏನು ಜಾಂಡೀಸ್ ಆಗಿ 1 ತಿಂಗಳು ಹಾಸ್ಪಿಟಲೈಸ್ ಆಗಿದ್ರು. ನನ್ನ ಸೆಕೆಂಡ್ ಮ್ಯಾರೇಜ್ ಸರ್, ನೀವು ಹೇಳಿದ್ರಲ್ಲ, ಸೆಕೆಂಡ್ ಮ್ಯಾರೇಜ್ ನಂದು. ನೀವೇ ಓವರ್ ಆ್ಯಂಡ್ ಅಬೌವ್ ಅವರು ಮಕ್ಕಳು 2 ಮಕ್ಕಳು ಇವೆ. ಅವರೆಲ್ಲ ಪರ್ಸನಲ್. ಅದು ನಾನೀಗ ಬೆಂಗಳೂರಲ್ಲಿ ಇದ್ದೀನಿ, ಬೇರೆ ಮನೆ ಮಾಡ್ಕೊಂಡು ಸರ್. ಅಲ್ಲ, ಇವತ್ತೇ ತಾನೇ ಹೇಳಿದ್ದೀನಿ ನೋಡಿ. 2 ಮದುವೆಗಳು ಏನಕ್ಕಾಗತ್ತೆ ಅಂತ ಇವತ್ತು ಹೇಳಿದೆ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡಿ ಸರ್. ಹಾಂ, ಯಾಕೆ ಅಂತಂದರೆ ಯಾರು ಬೇಕಂತ ಮದುವೆ ಮಾಡ್ಕೊಳ್ಳಲ್ಲ, ಬೇಜಾರಾಗತ್ತೆ. ಏನಕ್ಕಪ್ಪ, ಒಂದು ಜೀವನದಲ್ಲಿ ಒಂದು ಗಂಡು ಒಂದು ಹೆಣ್ಣು ಸರಿ, 2 ಮದುವೆ 3 ಮದುವೆ ಏನಕ್ಕೆ ಬೇಕು ಎಲ್ರಿಗೂ ಅನಿಸುತ್ತೆ. ಆದರೆ ನಾವು ತಿಳ್ಕೊಳಕ್ಕೆ ರೆಡಿ ಇಲ್ವಲ್ಲ. ಆ ಕಾರಣದಾಗೆ ನೀವೇನು ಮಾಡಿ ಅಂತಂದರೆ, ನಿಮ್ಮ ಯಜಮಾನರಿಗೆ ನೀವು ಮಾಡಬೇಕಾದದ್ದನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ತಿಳ್ಕೊಂಡು ಪ್ರತಿ ತಿಂಗಳು ಮಾಸಿಕ ಮಾಡಿದ್ರಾ? ಮಗ 6 ತಿಂಗಳಿಗೆ ಮಾಡಿದ್ದಾನೆ. ಈಗ ಜನವರಿ 30th ಏನೋ ವರ್ಷಾಂತಿಕ ಅಂತೆ. ಜನವರಿ 30th ಪ್ರತಿ ತಿಂಗಳು ನೋಡಿ. ನಿಮ್ಮ ತಂದೆ ತಾಯಿ ಮಾಡದೇ ಇರುವ ಕಾರಣ ನಮ್ಮ ತಂದೆ ಒಂದು ಕಾಲದಲ್ಲಿ ಭಗವದ್ಗೀತಾ ಓದ್ತಿದ್ರು ಸರ್. ಅವರು ತುಂಬಾ ದೊಡ್ಡ ವ್ಯಕ್ತಿ. ಅಮ್ಮ, ಒಂದು ನಿಮಿಷ ಕೇಳಿಸ್ಕೊ ತಾಯಿ, ಒಂದು ನಿಮಿಷ ಕೇಳಿಸ್ಕೊಮ್ಮ. ನಿಮ್ಮ ತಂದೆ ತಾಯಿ ಈ ಸಂಸ್ಕಾರದ ಬಗ್ಗೆ ತಿಳಿಯದೇ ಇರುವ ಕಾರಣ ನೀವು ಉತ್ತರಾಷಾಢ ನಕ್ಷತ್ರಕ್ಕೆ ಬಂದ್ರಿ. ಹೌದಾ? ಉತ್ತರಾಷಾಢ ನಕ್ಷತ್ರ ಗಂಡಸಿನ ನಕ್ಷತ್ರ, ನೀವು ಹೆಣ್ಣು. ಉತ್ತರಾಷಾಢ ಗಂಡಸಿನ ನಕ್ಷತ್ರ. ಇದು ಯಾವ ಕಾರಣಕ್ಕೂ ಮದುವೆ ಶಾಶ್ವತವಾಗಿ ಉಳಿತಕ್ಕಂಥದ್ದು, ದಾಂಪತ್ಯ ಆಗಲ್ಲ. ನಿಮ್ಮ ಅಪ್ಪ ಅಮ್ಮ ಅದೇ ತಪ್ಪು ಮಾಡಿದ್ದಾರೆ. ಈಗಲೂ ನಿಮ್ಮ ಯಜಮಾನರಿಗೆ ನಿಮ್ಮ ಮಗನ ಕಾಲ ಅದನ್ನೇ ಮಾಡಿಸ್ತಾ ಇದ್ದೀರಾ. ನಾಳೆ ನಿಮ್ಮ ಮಗನ ಹೊಟ್ಟೆಯಲ್ಲಿ ಹುಟ್ಟೋದು ಇದೇ ಕರ್ಮದ್ದೇ ಹುಟ್ಟುತ್ತೆ. ನೀವು ಹೊತ್ಬಿಟ್ರೆ ಸರಿ. ಕ್ಲೀನ್ ಮಾಡ್ಕೋಬೇಕಾ, ಅಳಬೇಕಾ? ಅಲ್ಲ ಸರ್, ಕ್ಲೀನ್ ಅನ್ನೋದಕ್ಕಿಂತ ಅವ್ರು ಸಪ್ರೇಟ್. ನಾನು ಮಗ ಅಂತ ಈಗ ಒಂದು ನಿಮಿಷಮ್ಮ, ನೀವು ಮಗನ ಕಾಲು ಕಟ್ತಿರೋ ಕೇಳ್ಕೊತಿರೋ, ದಯವಿಟ್ಟು ತಂದೆಗೆ ಮಾಸಿಕ ಶ್ರಾದ್ದವನ್ನು ಮಾಡದೆ, ಮಾಸಿಕ ವಾರ್ಷಿಕ ಮಾಡದಿದ್ದಾಗ ನಿಮ್ಮ ಕೊನೆಯಲ್ಲಿ ಅಂತಿಮ ಕ್ಷಣಗಳು, ಸಾಯುವ ಕ್ಷಣನೂ ಕೂಡ ಚೆನ್ನಾಗಿರಲ್ಲ, ನರಕ ಆಗತ್ತೆ. ಮತ್ತು ನಿಮ್ಮ ಮಗ ಅಂತ ಹೇಳ್ತಿದ್ದೀರಾ, ಅವನ ದಾರಿನೂ ಕೂಡ ನರಕ ಆಗತ್ತೆ. ಯಾಕೆ ಬೇಕು ಈ ಕರ್ಮ ತೊಳೆಯೋದಕ್ಕೆ? ನಾನು ಇವತ್ತು ವಿಚಾರ ಹೇಳಿದ್ದೀನಿ ಸಂಕ್ರಮಣದಲ್ಲಿ. ನಾಳೆ ಸಂಕ್ರಾಂತಿ ಹಬ್ಬ ಕರ್ಕೊಂಡು ನಿಮ್ಮ ಮಗನ ಹತ್ರ ಮಾತಾಡಿ ಏನಾದ್ರು ಕರೆಕ್ಟಾಗಿ ತಿಳ್ಕೊಂಡು ಒಂದು ಮಾಹಿತಿ ಮಾಡಿ ವರ್ಷಾಬ್ದಿಕ ಮಾಡ್ತಕ್ಕಂಥದ್ದು. ಜಾಗ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಈ ಕರ್ಮವನ್ನು ತೊಳೆದಾಗ ನಿಮ್ಮ ಮುಂದಕ್ಕೆ ಒಳ್ಳೆಯದಾಗತ್ತೆ. ತಾಯಿ ತಿಳ್ಕೊಂಡು ಮಾಡಿ, ಒಳ್ಳೆಯದಾಗಲಿ. ಪ್ರೀತಿಸಿದ ಮದುವೆ ನಿಲ್ಲಲು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಿದ್ವಿ. ಅದ್ರ ಬಗ್ಗೆ ಮಾತನಾಡ್ತೀವಿ. ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ಲತಾ ಅಂತ, ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರ ಹೇಳ್ಬೋದಾ ಅವ್ರದ್ದು? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಕ್ಷತ್ರ ಹೇಳ್ಬೋದಾ ಅವ್ರದ್ದು ಅಂದೆ. ಪುಷ್ಯ ನಕ್ಷತ್ರ ಮೇಡಮ್, ಕರ್ನಾಟಕ ರಾಜ್ಯ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಇವಾಗ 32 ರನ್ನಿಂಗ್ ಗುರುಜಿ. ಏನಾಗಬೇಕಿತ್ತಪ್ಪ? ಮದುವೆ ಆಗ್ತಾ ಇಲ್ಲ ಗುರುಜಿ. ಯಾವ್ದು ಕೊನೆ ಬರುತ್ತೆ, ಕೊನೆವರೆಗೂ ಕೊನೆಗಳಿಗೆಯಲ್ಲಿ ತಪ್ಪೋಗುತ್ತೆ ಗುರುಜಿ.
ಯಾರಿಂದ ತಪ್ಪೋಗುತ್ತೆ? ನಿಮ್ಮಿಂದ ತಪ್ಪೋಗುತ್ತಾ ಬರೋರಿಂದ ಅವ್ರ ಕಡೆಯಿಂದ ಇಲ್ಲ, ಅವ್ರ ಕಡೆಯಿಂದ ಸುಳ್ಳಾಗ್ಬಿಡ್ತಾರೆ. ನೋಡ್ತಾರೆ, ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರಲ್ಲ. ಹಾಂ, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಗುರುಜಿ. ಓಕೆ. ಈಗ ಏನು ಓದಿದಾಳೆ ಮಗಳು? ಮಗಳು ಸಾಫ್ಟ್ವೇರ್ ಗುರುಜಿ, ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾಳೆ. ನಾವಿರೋದು ಇಲ್ಲಿ ಯಾದಗಿರಲ್ಲಿ. ನೈಟಾ ಡೇನಾ ಕೆಲಸ ಮಾಡೋದು? ಮಗಳು ನೈಟ್ ಮಾಡ್ತಾಳೆ ಕೆಲಸ, ಡೇನಲ್ಲಿ ಮಾಡ್ತಾಳ ಅಂದೆ? ಶಿಫ್ಟ್ ಬಗ್ಗೆ ಕೇಳ್ತಿದ್ದಾರೆ. ಶಿಫ್ಟ್ ಯಾವುದು, ಡೇನಾ ನೈಟಾ ಮಗಳದು? ಡೇ ಟೈಮಲ್ಲೇ ಮಾಡ್ತಾಳೆ ಗುರುಜಿ. ಬೆಳಗ್ಗೆ 9 ಗಂಟೆಗೆ ಹೋಗಿ ಎಷ್ಟೊತ್ತಿಗೆ ಬರೋದು? ಸಾಯಂಕಾಲ 7 ಗಂಟೆಗೆಲ್ಲ ಬಂದಿರ್ತಾಳೆ ರೂಮಲ್ಲಿ. ಎಷ್ಟು ಜನ ಮಗಳು ನಿಮಗೆ? ಮಕ್ಕಳು? ಒಬ್ಬ ಮಗಳು, ಒಬ್ಬ ಮಗ ಗುರುಜಿ ಇಬ್ರೆ. ದೊಡ್ಡವ್ರು ಯಾರು? ದೊಡ್ಡವ್ರ ಮಗಳು ಗುರುಜಿ. ಮಗ ಎಷ್ಟು ವಯಸ್ಸು? ಮಗ ಇವಾಗ 29 ಗುರುಜಿ. ಮಗಳು 32. ಮದುವೆ ಆಯ್ತಾ? ಇನ್ನೂ ಇಲ್ಲ ಗುರುಜಿ, ಮೊದ್ಲು ಮಗಳದು ನೋಡ್ತಾ ಇದ್ವಿ. ದೊಡ್ಡವಳು ಅವಳೇ ಅಲ್ವಾ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ನಮ್ಮ ಯಜಮಾನ್ರು ಶಾಪ್ ಇದೆ ಗುರುಜಿ, ಬಿಸ್ನೆಸ್ ಮಾಡ್ತಿದ್ದಾರೆ. ಓಕೆ. ಅವರು ರಾತ್ರಿ ಮಲಗೋದು ಎಷ್ಟೊತ್ತಿಗೆ? ಅವರು ರಾತ್ರಿ 10:30 11 ಗಂಟೆಗೆ. ಊಟ 9 ಗಂಟೆಗೆ ಆಗುತ್ತೆ ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಬಿಸ್ನೆಸ್ಸು ನಿಮ್ಮ ಯಜಮಾನರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಗುರುಜಿ ಇವಾಗ ರೀಸೆಂಟ್ ಆಗಿ 1 ವರ್ಷದಿಂದ ರಿಟೈರ್ಮೆಂಟ್ ಆದ್ಮೇಲೆ ಶಾಪ್ ಇಟ್ಕೊಂಡಿದ್ವಿ. ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರು? ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು ಗುರುಜಿ. ಆಗ ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಬರ್ತಿದ್ರು ಊಟ ಮಾಡೋಕ್ಕೆ? ಸಾಯಂಕಾಲನೇ ಮಾಮೂಲಿ 9 ಗಂಟೆಗೆಲ್ಲ ಊಟ ಮಾಡಿ ಮಾಡ್ತಿದ್ರು. 9 ಗಂಟೆಗೆ ಊಟ ಮಾಡೋದು, 10 10:30 11ಕ್ಕೆ ಮಲಗೋದು. ಹೌದು. ಓಕೆ. ಸೊ ಈ ವಿಚಾರದಲ್ಲಿ ಬಂದಾಗ ನಿಮ್ಮ ಮಗಳು ಕರೆಕ್ಟ್ ಸಮಯಕ್ಕೆ ಬೆಳಗ್ಗೆ ಹೇಳ್ತಕ್ಕಂಥ ಅಭ್ಯಾಸ ಇದೆಯಾ ನಿಮ್ಮ ಮಗಳಿಗೆ? ಹೇಳ್ತಾಳೆ ಗುರುಜಿ. 7 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ತಾಳಲ್ಲ ಅಲ್ಲಿ. ಅದೇ 7 ಗಂಟೆಗೆಲ್ಲ ಹೇಳ್ತಾಳೆ? ಗುರುಜಿ. ನೀವು ಹೇಳ್ಸೋದ ಅವಳೇ ಹೇಳ್ತಾಳ? ಇಲ್ಲ, ಅವಳು ಇರೋದು ಬೆಂಗಳೂರಲ್ಲೇ, ನಾವಿರೋದು ಈ ಕಡೆ ಯಾದಗಿರಿ. ಅದಮ್ಮ ಸರಿ, ನಿಮ್ಮ ಮನೆಗೆ ಬಂದಾಗ ಮಲಗಿದಾಗ ನೀವು ಹೇಳಿಸ್ತೀರಾ ಅವಳೇ ಹೇಳ್ತಾಳ ಅಂತ ಕೇಳಿದೆ? ಇಲ್ಲ, ಅವಳೇ ಹೇಳ್ತಾಳೆ ಗುರುಜಿ. 7 ಗಂಟೆ ಮೇಲೆ ಎದ್ದು ಬಿಡ್ತಾಳೆ? 7 ಗಂಟೆ ಮೇಲೆ ಹೇಳ್ತಾಳೆ ತಾನೆ? ಹೇಳ್ತಾಳೆ ಗುರುಜಿ. ಓಕೆ. ನೀವೇನು ಓದಿದ್ದೀರಾ? ನಾವು PUC ಆಗಿದೆ ಅಷ್ಟೇ ಸರ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದಾಗಿ 35 ಇಯರ್ಸ್ ಆಯ್ತು ಗುರುಜಿ. 35 ವರ್ಷ? ಗುರುಜಿ. ಓಕೆ. ಈಗ ನಿಮ್ಮ ಅತ್ತೆ ಮಾವ ಇದ್ದಾರಾ? ಮಾವ ಅಷ್ಟೇ ಇದ್ದಾರೆ ಗುರುಜಿ, ಅತ್ತೆ ಇಲ್ಲ. ಮಾವ ಇದ್ದಾರೆ, ಅತ್ತೆ ಇಲ್ಲ. ಎಷ್ಟು ವರ್ಷ ಆಯಿತು? ಅವ್ರು ಹೋಗಿ ಸುಮಾರು 30 ವರ್ಷ ಆಯ್ತು, ಹತ್ರ ಆಯ್ತು ಗುರುಜಿ. ಏನಾಗಿತ್ತು ಅಮ್ಮನಿಗೆ, ಅತ್ತೆಗೆ? ಅವರಿಗೆ ಲಿವರ್ ಕ್ಯಾನ್ಸರ್ ಆಗಿತ್ತು ಗುರುಜಿ. ನೋಡಿ, ಈಗ ಅಮ್ಮ ಹೋಗಿದ್ದು ಸುಮಂಗಲಿ ಅಲ್ವಾ? ಹೌದು ಗುರುಜಿ. ಆ ಅಮ್ಮನಿಗೆ ತಾವು ಏನು ಮಾಡ್ತಾ ಇದ್ದೀರೋ? ಅತ್ತೆಗೋಸ್ಕರವಾಗಿ ಸುಮಂಗಲಿಯಾಗಿ ಹೋಗಿದ್ದಾರೆ, ನನ್ನ ಕರ್ತವ್ಯ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸೀರೆ ಇಡೋದು, ಪೂಜೆ ಮಾಡೋದು, ಮುತ್ತೈದರಿಗೆಲ್ಲ ಕೊಡೋದು ಮಾಡ್ತೀವಿ ಗುರುಜಿ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದು ಮಾಡು ಅಂತ? ಅತ್ತೆ ಇದ್ದಾಗೂ ಮಾಡ್ತಿದ್ರು ಅವ್ರ ಹಿರಿಯರಿಗೆ. ಹಾಂ. ಈಗ ನೀವು ನಿಮ್ಮ ಅತ್ತೆಯವ್ರ ಹತ್ರ ತಿಳ್ಕೋಬೇಕು. ಇಲ್ಲಿ ಒಂದು ಅತಿ ಮುಖ್ಯವಾದ ವಿಷಯ, ಸುಮಂಗಲಿ ಪೂಜೆ ಮಾಡ್ತಕ್ಕಂಥ ವಾಡಿಕೆ ಇದೆ ನಮ್ಮಲ್ಲಿ ಅಂತಾರೆ ಕೆಲವರಲ್ಲಿ. ಏನು ವಾಡಿಕೆ ಅಂತ ತಿಳ್ಕೊಂಡು ಇಲ್ಲ ಅವರು, ಮಾಡೋರು ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರು ಗೊತ್ತಿಲ್ಲ. ಸುಮಂಗಲಿ ಮಾಡಬೇಕು, ನಮ್ಮ ಅತ್ತೆ ಮಾಡ್ತಿರೋ ಅಂತಂದ್ರು. ಅಂದ್ರೆ ಅವರತ್ತೆ ಕಾಲದಲ್ಲೂ ಸುಮಂಗಲಿಯರು ಸತ್ತಿದ್ದಾರೆ. ಅದನ್ನ ಅವರು ನಡ್ಸ್ಕೊಂಡು ಬಂದ್ರು. ಈಗ ಅದು ತಿಳ್ಕೊಂಡು ಇವ್ರಿಗೆ ಮದುವೆ ಮಾಡ್ಬೇಕು ಹೇಳ್ಬೇಕಿತ್ತು. ನಮ್ಮ ವಂಶದಲ್ಲಿ ಈ ತರ ಹೋಗಿದಾರಮ್ಮ, ಹೋಗ್ತಾನೆ ಇದ್ದಾರೆ. ಅದಕ್ಕೆ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ, ಇದು ತಪ್ಪಿಸ್ಬೇಕು ಅಂದ್ರೆ ಇನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ ಇವ್ರ ಅತ್ತೆ ಬದಲಾವಣೆ ಮಾಡಬೇಕಿತ್ತು. ಇಲ್ಲ, ಆ ಗಿಫ್ಟ್ನ ಈ ಅಮ್ಮನ ಕೊಟ್ಟರು. ಈ ಅಮ್ಮನು ಎಲ್ಲರನ್ನು ಕರೆದ್ಬಿಟ್ಟು ಅರ್ಶನಮ್ಮ ಕೊಟ್ಟು ಸೀರೆ ಕೊಟ್ಬಿಡೋದಂತೆ. ಯಾರಿಗೆ ಸೀರೆ ಕೊಡಬೇಕು? ಯಾಕೆ ಕೊಡಬೇಕು ಸೀರೆನ? ಕರೆಯೋದು ಯಾರನ್ನ? ಕರೆಯೋರು ಹೇಗಿರಬೇಕು? ಅದು ಮಾಡೋ ಕ್ರಮ ಏನು? ಸೀರೆ ಕೊಟ್ಟ ತಕ್ಷಣ ಅವರು ಸೀರೆ ಅಲ್ಲಿಂದ ತಗೊಂಡು ಪಾಸ್ ಮಾಡಿಬಿಡ್ತಾರ, ಉಟ್ಕೊಂಡು ಹೋಗ್ಬಿಡು ನೀನು ಅಂತ. ಅಂದರೆ ಎಷ್ಟೊಂದು ನಾವು ಹಿನ್ನಡೆಯಾಗಿದ್ದೀವಿ. ಇವ್ರ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಡೆದ್ರೂ ಕೂಡ ಬೈದಲ್ಲೇ ಮದುವೆ ಮಾಡಬೇಕು. ಏನಾಗುತ್ತೋ, ಹೆಂಗಾಗುತ್ತೋ, ಮದುವೆ ಕಟ್ಟಾಗ್ಬಿಡುತ್ತಾ, ನಿಂತೋಗ್ಬಿಡುತ್ತಾ, ಈ ಥರ ಫಜೀತಿಯಲ್ಲೇ ಇವರು 2 ಮಕ್ಕಳ ವಿಚಾರ. ಬೇಕೇನಮ್ಮ ಜೀವನ? ಯಾಕೆ ಕೇಳಿದ್ದವ್ರ ಅಪ್ಪಂದು ವಿಷಯ ಅಂದರೆ, ಕ್ರಮಬದ್ಧವ ಇಲ್ಲದೆ ಇದ್ದಕ್ಕಂಥದ್ದು, ಕರೆಕ್ಟ್ ಟೈಮ್ ಊಟ ಮಾಡಿ ಕರೆಕ್ಟ್ ಟೈಮ್ ಗಂಡ ಹೆಂಡತಿ ಮಲಗ್ತಕ್ಕಂಥ ಸಂಪ್ರದಾಯ ಯಾವ ಕಾರಣಕ್ಕೂ ಬಂದಿಲ್ಲ. ಇವರೊಬ್ಬರೇ ಅಲ್ಲ,
ಕರೆಕ್ಟ್ ಟೈಮ್ಗೆ ದಾಂಪತ್ಯ ಮಲಗಬೇಕು, ಕರೆಕ್ಟ್ ಟೈಮ್ಗೆ ಇಬ್ಬರು ಊಟ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಇಬ್ಬರು ಜೊತೆಯಲ್ಲಿ ಒಂದು ದೇವ್ರ ದೀಪ ಹಚ್ಚಬೇಕು ಅನ್ನೋ ಸತ್ಯನೇ ನಮ್ಮ ದೇಶಕ್ಕೆ ಗೊತ್ತಿಲ್ಲ. ತಪ್ಪಲ್ವಾ ಇದು? ಎಷ್ಟೋ ಮನೆಗಳದ್ದು ಬರೀ ಎಷ್ಟೋ ಮನೆ ಅಲ್ಲಮ್ಮ, ಹೋದ್ಸಲ ಎಲ್ಲ ಮನೆಯಲ್ಲೂ ಹೇಳೋ ಒಂದೆರಡು ಇರಬಹುದೇನೋ. ಹೌದು. ದಾಂಪತ್ಯ ಅಂದ್ರೆ ಅರ್ಥ ಗೊತ್ತಿಲ್ಲ. ಮದುವೆ ಆದಾಗ ಮಾತ್ರ ದಂಪತಿಗಳು ಅನಿಸ್ಕೋತಾರೆ. ಪೂಜೆ ಜೊತೆಲಿ ಮಾಡಲ್ಲ, ಇಲ್ಲ ಗಂಡ ಒಪ್ಪಲ್ಲ, ಹೆಂಡತಿ ಒಪ್ಪಲ್ಲ, ಊಟ ಜೊತೆಲಿ ಮಾಡಲ್ಲ, ಅದು ಕಿತ್ತಾಡ್ಕೊಂಡು ಹೆಂಗೋ ಮಾಡ್ಕೋತಾರೇನೋ. ಮಲಗದಂತೂ ಕೇಳಂಗಿಲ್ಲ, ಅವ್ರವ್ರ ಕಮಿಟ್ಮೆಂಟು. ಹೌದು. ನೀನು ತಿನ್ಬಿಟ್ಟು ಮಲಕೋ, ನಾನು ಬರ್ತೀನಿ, ಬೀಗದಕ್ಕೆ 2. ಯಾಕೆಂದ್ರೆ ಡಿಸ್ಟರ್ಬ್ ಆಗ್ಬೋದಲ್ಲ, ಅವನೇ ಬೇಕಾದ ತಕ್ಕೊಳ್ಳೋದು, ಒಳಗಡೆ ಹೋಗೋ ತಿನ್ಕೊಂಡು ಮಲ್ಕೊಳ್ಳೋದು. ಇದು ಒಂದು ದಾಂಪತ್ಯನಾ? ಇಲ್ಲ. ಇದಕ್ಕೆ ಬೇಕಿತ್ತ ಮದುವೆ? ಇದೇ ಒಂದು ದೊಡ್ಡ ಶಾಪ. ಇವ್ರ ಹೊಟ್ಟೆಯಲ್ಲಿ ಹುಟ್ಟು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಇವತ್ತು ಹೇಳಿದ ಕಾನ್ಸೆಪ್ಟ್ಗೆ ಈ ಉತ್ತರ ಎಲ್ರಿಗೂ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಪುಷ್ಯ ನಕ್ಷತ್ರದ ಹುಟ್ಟೋದು ಏನಕ್ಕೆ ಅಂದರೆ, ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಬೀದಿಲಿ ನಿಂತಿರ್ತಕ್ಕಂತಹ ಒಂದು ರೀತಿಯನ್ನು ಅನುಭವಿಸ್ಬೇಕಾಗತ್ತೆ. ವಿದ್ಯೆ ಇದೆ, ಬುದ್ಧಿ ಇದೆ, ಏನು ಬೇಕು ಮಾಡೋ ಶಕ್ತಿ ಇದೆ, ಆದರೆ ಆಗಲ್ಲ, ನಡೆಯಲ್ಲ. ಜೀವನ ಪರ್ಯಂತ ಅನುಭವಿಸ್ಬೇಕು. ಮದುವೆ ಆಗತ್ತಾ ಗೊತ್ತಿಲ್ಲ, ಆಗಲ್ವಾ ಗೊತ್ತಿಲ್ಲ. ಎಷ್ಟು ಹಿಂಸೆ ಅಲ್ವಾ? ಈಗ ಇವ್ರ ಗಂಡ ಹೆಂಡತಿ ಇದನ್ನು ಯೋಚನೆ ಮಾಡಿ ಮಾಡಿ ಏನಾಗುತ್ತೆ, ಆರೋಗ್ಯ ಕೆಡುತ್ತೆ. ನಾಳೆ ಇವ್ರ ಹೊಟ್ಟೆಯಲ್ಲಿ ಹುಟ್ಟುವಂಥ, ಇವ್ರು ಮದುವೆ ಮಾಡಿದ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಂತಹ ನಿರ್ಗತಿಕವಾದ ರೀತಿಯಲ್ಲಿ ಕೆಟ್ಟ ನಕ್ಷತ್ರಗಳು ಬರದೆ ಏನು ಮಾಡುತ್ತೆ? ಅರ್ಥ ಆಯ್ತಲ್ಲ? ಗುರುತು ಗೊತ್ತಾಯ್ತಲ್ಲ? ತಂದೆ ತಾಯಿ ಸುಖವನ್ನ ಅನುಭವಿಸದೆ ಮಕ್ಕಳು ಮೊಮ್ಮಕ್ಕಳು ಸುಖ ಅನುಭವಿಸಕ್ಕೆ, ಒಂದೇ ಮದುವೆ ನಿಂತ್ಕೊಳ್ಳಕ್ಕೆ, ಸಮಯಕ್ಕೆ ಸರಿ ಮದುವೆ ಆಗಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಒಂದು ದೊಡ್ಡ ಶಾಪ ಕುಟುಂಬದ್ದೇ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಗೊತ್ತಾಗ್ತಿಲ್ಲ ಅದೇ ಏನು ಅಂತ ನಮ್ಗೆ. ಅಲ್ಲ, ಗೊತ್ತಾಗೋದು ಇಲ್ಲ. ಒಂದ್ ನಿಮಿಷ, ನಿಮ್ಗೆ ಇಷ್ಟು ಬೇಗ ಅರ್ಥ ಆಗಿ ನೀವ್ ಯಾಕೆ ಇಷ್ಟೊಂದು ಮಾಡ್ತಿದ್ರಿ? ನಿಮ್ಗೆ ಅರ್ಥನೂ ಆಗಲ್ಲ. ಫಸ್ಟ್ ನೀವು ಮಾಡಬೇಕಾದ ಶಿಸ್ತೇನು ಅಂದರೆ, ನಮ್ಮತ್ತೆ ಏನಕ್ಕೆ ಮಾಡ್ತಾ ಇದ್ರು? ನಂಬರ್ 1, ಪುಷ್ಯ ನಕ್ಷತ್ರಕ್ಕೆ ಮಗ ಏನಕ್ಕೆ ಕೊಟ್ಟದ? ನಾನು ಏನು ಮಾಡಿದ್ರೆ ಮಗಳ ಮದುವೆ ಆಗೋದು ಮುಖ್ಯ ಅಲ್ಲ, ಆದ್ಮೇಲೆ ಚೆನ್ನಾಗಿರ್ಬೇಕು, ಅದು ಮುಖ್ಯ. ನಾವು ಮದುವೆ ಮಾಡೋದು ಮಾತ್ರ ಮುಖ್ಯ ಅನ್ಕೋತೀವಿ, ಆಮೇಲೆ ಏನಾರು ಆಗಲಿ. ಇದೆಲ್ಲ ತಪ್ಪು ಮಾಹಿತಿ. ಸರಿಯಾಗಿ ತಿಳ್ಕೊಳ್ತೀನಿ ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹುಡುಕಕ್ಕೆ ಹೋಗಬೇಡಿ, ಕಾಯಬೇಡಿ. ಯಾವುದು ಗ್ಯಾರಂಟಿ ಇರಲ್ಲ, ನಿಂತೋಗ್ಬೋದು, ಕಟ್ಟಾಗ್ಬೋದು. ಈ ಥರ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಇದನ್ನೆಲ್ಲ ಮುಚ್ಚಿಟ್ಟು ದಬ್ಬಾಳಿಕೆ ಮಾಡಿ ಏನೋ ಯಾರಿಗೋ ಕುರಿನೋ ಮೇಕೆನೋ ಕುಯ್ದು ಏನೋ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ. ಆದರೆ ಮದುವೆ ಆದಮೇಲೆ ಹೆಂಗೆ ಬರುತ್ತೆ ಕಂಪ್ಲೇಂಟ್ ಅಂದರೆ, ಏನಕ್ಕಾರೂ ಮದುವೆ ಮಾಡಿದೆ, ಈಗ ಮದುವೆ ಆಗಿಲ್ಲ, ಆಗ ಏನಕ್ಕೆ ಮಾಡಿದೆ, ಈ ಥರ ಪ್ರಾಬ್ಲಮ್ಮ ನೀವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಬಿಟ್ಟು, ಪ್ರತಿ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆಗೆ ಮುಂಚೆ ತಡ ಯಾಕೆ ಆಗ್ತಾ ಇದೆ? ನಂಬರ್ 1, ಮದುವೆಗೆ ಯಾಕೆ ಒಪ್ಪಲ್ಲ? ನಂಬರ್ 2, ಬಂದ್ ಸಂಬಂಧ ಯಾಕೆ ಕಟ್ಟಾಗ್ತಾ ಇದೆ? ನಂಬರ್ 3, ಪ್ರತಿಯೊಂದು ಕೂಡ ನೀವು ಗಂಡ ಹೆಂಡತಿ ಏನು ನಡ್ಕೊಂಡಿದ್ದೀರೋ, ನಿಮ್ಮ ಅತ್ತೆ ಮಾವ ಏನು ನಡ್ಕೊಂಡ್ರೋ, ನಿಮ್ಮ ಅಪ್ಪ ಅಮ್ಮ ಏನು ನಡ್ಕೊಂಡ್ರೋ, ಅದ್ರ ಗಿಫ್ಟೇ ಮಕ್ಕಳು. ಈ ಸತ್ಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಲಿಂಗರಾಜು ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ಮೇಡಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ನಕ್ಷತ್ರ ಹೇಳ್ಬೋದಾ? ನನ್ನ ಬಗ್ಗೆನೇ ಕೇಳಬೇಕು, ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತು. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು? 70. ಅಬ್ಬಾ, ಸಾಧನೆ ಮಾಡಿದ್ದೀರಾ. ಏನು ಕೇಳಬೇಕು ಅಂತ ಮಾಡಿದ್ರಿ? ಆರೋಗ್ಯದ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ನಿಮ್ಮ ಶ್ರೀಮತಿಯವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹಾ, ಆದ್ರೆ ಒಂದು 6 ತಿಂಗಳಿಂದ ಬ್ಯಾಕ್ ಪೈನ್ ಅಂದ್ಬಿಟ್ಟು ಅನಾರೋಗ್ಯದಿಂದ ಇದ್ರು. ಈಗ ಅಂಡರ್ ಟ್ರೀಟ್ಮೆಂಟ್. ಓಕೆ. ಮದುವೆ ಜೀವನ ಹೇಗೆ ಕಳೆದಿದ್ದೀರಾ? ಖುಷಿಯಾಗಿ ಕಳೆದಿದ್ದೀರಾ? ಮದುವೆ ಮಾಡ್ಕೊಂಡಿದ್ದೀರಿ, ಮಾಡ್ಕೊಂಡು ಜೊತೆಲಿ ಬಂದೆ ಅಂತಾರೆ. ಯಾವ ಥರ ತಗೊಂಡ್ರಿ ಮದುವೆ ವಿಷಯ? ಮದುವೆ ತೃಪ್ತಿಯಿಂದ ಜೀವನ ಸಾಗಿಸಿದೀವಿ ಸ್ವಾಮಿ. ಖುಷಿಯಾಗಿದೆಯಾ? ಹಾ ಹಾ. ಓಕೆ. ಎಷ್ಟು ಜನ ಮಕ್ಕಳು? 2. ಅವ್ರದ್ದು ಮದುವೆ ಆಯ್ತಾ? ಆಗಿದೆ. ಅವ್ರು ನೆಮ್ಮದಿಯಾಗಿ ತೃಪ್ತಿಯಾಗಿದ್ದಾರಾ? ಇದಾರೆ ಸ್ವಾಮಿ, ಇದಾರೆ. ಓಕೆ. ಈಗ ನೀವು ವಾಸ ಮಾಡೋ ಮನೆಯಿಂದನೇ ಸ್ವಲ್ಪ ಈಗ 5 ವರ್ಷ ಆಯ್ತು ಕಟ್ಟಿ. ನಾವು ನಾನೇ ಕಟ್ಸಿದ್ದು. ಏನೋ ಅಲ್ಪ ಜ್ಞಾನ, ನಮಗ್ ಜ್ಞಾನ ಕಡಿಮೆಯಿಂದ ಕಟ್ಕೊಂಡ್ಬಿಟ್ಟಿದೀವಿ. ಅಲ್ಲ, ನಿಮ್ಗೆ ಗೊತ್ತಿಲ್ವ? ಅವಾಗ ಜ್ಞಾನ ಇಲ್ಲ ನಮ್ಗೆ ಅಂತ ಗೊತ್ತಿಲ್ವ ಮನೆ ಕಟ್ಟುವ? ಇಲ್ಲ, ಏನೋ ಮನೆ ಕಟ್ಬೇಕು, ಒಂದು ಗೂಡು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕಟ್ಕೊಂಡ್ಬಿಟ್ಟು ಈಗ ಅದು ಚೌಕವಾಗಿ ಕಟ್ಲಿಲ್ಲ. ಕಟ್ಬೋದಾಗಿತ್ತು. ಗೊತ್ತಿಲ್ವಲ್ಲ ಪ್ರಪಂಚಕ್ಕೆ. ಚೌಕವಾಗಿ ಕಟ್ಟಿದ್ರೆ ನಮ್ಗೆ ಸೂರ್ಯನ ಕಿರಣ ಮಧ್ಯಕ್ಕೆ ಬೀಳೋದು, ಆರಾಮಾಗಿ ಆರೋಗ್ಯ ಇರೋದು ಏನೋ. ಒಂದ್ ನಿಮಿಷ ಹೇಳಿ. ನಾವು ಅಲ್ಪ ಜ್ಞಾನದಲ್ಲಿ ಯಾಮಾರ್ಬಿಟ್ಟು
ಈಗ ಪಶ್ಚಾತ್ತಾಪ ಪಡಂಗಾಗಿದೆ. ಇವತ್ತು ಈಗ ಅದಕ್ಕೆ ಒಂದು ನಿಮಿಷ, ಇವತ್ತು ಚಿತ್ರ ನೋಡಿದ್ರಲ್ಲ ಹೇಗನ್ನಿಸ್ತು ನಿಮಗೆ? ಚಿತ್ರ ನೋಡಿದ್ರಲ್ಲ ಹೇಗನ್ನಿಸ್ತು? ನನಗಂತೂ ಭಾರಿ ನಿರಾಶೆ ಆಯ್ತು. ಯಾಕೆ? ನಾನು ಈ ಕೆಲಸ ಮಾಡ್ಲಿಲ್ವಲ್ಲ, ಶ್ರೀನಿವಾಸ ನಮಗ್ ದಾರಿ ತೋರ್ಲಿಲ್ವಲ್ಲ. ಓಕೆ, ಇವತ್ತಾರು ಶ್ರೀನಿವಾಸದ ಕರುಣೆ ಕೊಟ್ಟು ಇವತ್ತು ಕರೆ ಸಿಕ್ಕಾಯ್ತಲ್ಲ, ಖುಷಿ ಪಡಿ. ಹೌದು ಹೌದು. ನಿಮ್ಮ ಮನೆ ಸುತ್ತ ಜಾಗ ಇದೆಯಾ? ಸುತ್ತ ಈಗ ಖಾಲಿ ನಿವೇಶನ ಇರೋದ್ರಿಂದ ಇದೆ. ನಿಮ್ಮದು ಖಾಲಿ ಇದೆಯಾ ಅಂತ? ನಿಮ್ಮ ಜಾಗ, ಬೇರೆಯವ್ರ ಜಾಗ ಬಿಡಿ, ನಿಮ್ಮ ಜಾಗ ಇದೆಯಾ? ಇಲ್ಲ, ಪಶ್ಚಿಮಕ್ಕೆ ಖಾಲಿ ಇದೆ, ಉತ್ತರಕ್ಕೆ ಖಾಲಿ ಇದೆ. ನೋಡಿ, ಈಗ ನಿಮ್ಮ ಹೆಂಗಸರಿಗೆ ಬ್ಯಾಕ್ ಬೋನ್ ಹೇಳಿದ್ರಲ್ಲ, ಇಲ್ಲೇ ಇರೋದು. ಈ ಪಶ್ಚಿಮದ ಖಾಲಿ ನಿವೇಶನ ನಿಮ್ದು ಏನು ಖಾಲಿ ಇದೆ ಪಶ್ಚಿಮದಲ್ಲಿ, ಹೆಂಗಸರು ಯಾವಾಗಲೂ ಯೋಚನೆ ಮಾಡ್ಕೊಂಡೇ ಇರಬೇಕು. ಕೂತ್ಕೊಳ್ಬೇಕಾದ್ರು ನ್ಯಾಯ ಕೂತ್ಕೊಳ್ಳಲ್ಲ, ಅಲ್ಲೂ ಬೇರೆ ಪ್ರಾಬ್ಲಮ್ ಇದೆ, ಕೂತ್ಕೊಳ್ಳೋದ್ರಲ್ಲೂ ಕರೆಕ್ಟ್ ಇಲ್ಲ, ಆ್ಯಂಗಲ್ ಇಲ್ಲ ನಿಮ್ಮ ಹೆಂಗಸರು. ಅಯ್ಯೋ, ಅವ್ರದ್ದು ಆರಿದ್ರ ನಕ್ಷತ್ರ ಸ್ವಾಮಿ, ಅದು ನನಗೆ ಭಯ. ಮದುವೆಯಾಗಿ ಈಗ ನೀವು ತಿಳ್ಕೊತಾ ಇದ್ದೀರಾ ಆರಿದ್ರ ನಕ್ಷತ್ರ ಅಂತ? ನೀವು ಮದುವೆ ಮಾಡ್ಕೊಳ್ಳೋ ಗೊತ್ತಿತ್ತಾ? ಇಲ್ಲ. ಮನೆ ಕಟ್ಟುವಾಗ ಗೊತ್ತಿತ್ತಾ? ಇಲ್ಲ. ಈಗ ನಿಮಗೆ ಮದುವೆ ಮಾಡಿಸೋದು ಪುರೋಹಿತರು ಪ್ಲಸ್ ಮನೆ ಕಟ್ಸೋದು ಪುರೋಹಿತರಿಗೆ ಎಲ್ಲಿ ತಂದು ಕೂರ್ಸೋಣ ಯೋಚನೆ ಮಾಡಿ ನೀವೇನೆ. ನಮ್ಮ ಕರ್ಮಶೇಷ ಫಲ ಅನ್ಕೊಂಡು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಸ್ವಾಮಿ. ಎಲ್ಲಿವರೆಗಪ್ಪ ಅನುಭವಿಸ್ತೀರಾ? ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಈ ವಯಸ್ಸಲ್ಲಿ ಪಾಪ ಅನುಭವಿಸೋದಾ? ಏನ್ ಮಾಡೋದು? ಅದಕ್ಕೆ ತಮ್ಮ ಹತ್ರ ಬಂದು, ಈಗ ಮೊಮ್ಮಗಳು ಬೇರೆ 2.5 ವರ್ಷದ್ದು ಮೊಮ್ಮಗಳು ಶತಭಿಷ ನಕ್ಷತ್ರ ಹುಟ್ಬಿಟ್ಟಿದ್ದಾಳೆ. ಬಂತು ನೋಡಿ, ತಾವ್ ಹೇಳಿದ್ರಿ. ಬಂತು ನೋಡಿ, ಅಲ್ಲಿ ಬಂತು. ಈಗ ಐತೆ ನಿಮ್ದು ಮುಂದೆ ಮಾರಿ ಹಬ್ಬ. ಅಂದ್ರೆ ತಾತ ಏನು ಮಾಡ್ತಾರೋ ಮಗಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಶತಭಿಷ ಹೆದರ್ಕೋಬೇಡಿ. ಯಾಕೆಂದ್ರೆ ನೀವು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರ ನಿರ್ದೇಶದಿಂದ ಏನಂದ್ರೆ, ನಿಮ್ಮ ತಂದೆಯ ಮನೆಯಲ್ಲಿ ನಿಮ್ಮ ತಂದೆಯ ತಾಯಿ ಮಾಡಿದಂಥ ಸಂಸಾರದ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಯಾರು ಖುಷಿಯಾಗಿ ಸಂಸಾರ ನಡೆಸಿದ್ರು ಅಂತ ಸ್ವಲ್ಪ ಗಮನಿಸ್ಕೊಳ್ಳಿ ನೀವು. ದಾಂಪತ್ಯ ಒಬ್ರು, ನಮ್ಮ ಅತ್ತೆದೀರು ಒಬ್ರು ಇಲ್ಲ ಬಿಡಿ. ಸ್ವಲ್ಪ ಯೋಚನೆ ಮಾಡಿ. ಹಿಂಗೆ ಮಾತಾಡ್ತಾ ಹೋದ್ರೆ ಸಂಜೆ 7 ಗಂಟೆ ಆಗತ್ತೆ ನಿಮ್ಮ ಮನೆ ಒಂದು ಸ್ಟೋರಿ ಬಿಚ್ಚಿದ್ರೆ. ಹೌದು. ಈ ಸತ್ಯ ತಿಳ್ಕೋಬೇಕು ಅಂತ ಗೊತ್ತೇ ಇಲ್ವಲ್ಲ ನಿಮ್ಗೆ? ಈಗ ನನಗೆ ಶ್ರೀನಿವಾಸ ದಾರಿ ತೋರವನಲ್ಲ ನಿಮ್ಮಂತವ್ರನ್ನ. ಅಷ್ಟು ಖುಷಿ ಪಟ್ಕೊಳ್ಳಿ. ಆದರೂ ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮನೆಯನ್ನು ಅಳತೆ ತಗೊಂಡು ಕೊನೆ ಪಕ್ಷ ಯಾವ ರೀತಿಯಾಗಿ ಅದನ್ನು ಪರಿವರ್ತನೆ ಮಾಡ್ಕೋಬೋದು ಅನ್ನೋ ಸತ್ಯ ನಿಮ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹೆದರ್ಕೋಬೇಡಿ, ಇನ್ನೂ ವಯಸ್ಸಿದೆ, ಅಯ್ಯೋ ಆಗೋಯ್ತು ಬಿಡು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಭರಣಿ ನಕ್ಷತ್ರಕ್ಕೆ ನಾನು ಏನು ಕುಟ್ಟಿದೆ ಅಂತ ಫಸ್ಟ್ ತಿಳ್ಕೊಬೇಕು ನೀವು. ಆಯ್ತು. ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಹೆಂಡ್ತಿನೂ ಬರ್ತಾರೆ, ಎಲ್ಲರೂ ಇಡೀ ನಿಮ್ಮ ಕುಟುಂಬ ಬರುತ್ತೆ. ಆ ವಿಷಯ ತಿಳ್ಕೊಂಡು ಮನೆ ಬಗ್ಗೆ ತೀರ್ಮಾನ ಮಾಡೋಣ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸಾಕಷ್ಟು ಸಲ ಹೇಳ್ತೀನಿ, ಸ್ವಂತ ಮನೆ ಕಟ್ಟಬೇಡಿ. ಈಗ ನೋಡಿ, ನೆಕ್ಸ್ಟ್ ಶತಭಿಷಕ್ಕೆ ಬಂತು, ಅವರು ಮನೆ ಕಟ್ಟಂಗಿಲ್ಲ. ಹಿಂಗೆ ಉದ್ದಕ್ಕೂ ಹೋಗ್ತಾನೆ ಇರುತ್ತೆ, ಸ್ವಂತ ಮನೆ ಕಟ್ಟಕ್ಕೆ ಆಗಲ್ಲ. ಕಟ್ಟಿದ್ರೆ ಈ ಥರ ಆಗತ್ತೆ. ಅದಕ್ಕೋಸ್ಕರವಾಗಿ ನೀವು ಇಷ್ಟು ಚೆನ್ನಾಗಿ ಫ್ರಾಂಕಾಗಿ ಓಪನ್ ಮಾಡಿ ಹೇಳಿ ಮಾತಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಸಂಕ್ರಾಂತಿ ವಿಶೇಷ ನಿಮ್ಮ ಮೂಲಕ ಎಲ್ಲ ಜನಕ್ಕೂ ಅರ್ಥ ಆಗಲಿ. ಮನೆಯನ್ನು ಕಟ್ಟೋದು ಯಾರೋ ಹೇಳಿದ್ರು ಅಂತ ಮನೆ ಕಟ್ಟದೆ ಹೀಗೆ ಅನುಭವಿಸ್ಬೇಕಾಗತ್ತೆ. ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಹೆದರಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವು ಆಗಲೇ ಮಾತಾಡ್ತಿದ್ವಿ, ನೀವು ಕೂಡ ಹೇಳ್ತಾ ಇದ್ರಿ ಮಗುವಿನ ಹಿಂದಿನ ಕಥೆಯನ್ನು ತಿಳಿದುಕೊಳ್ಬೇಕು ಅಂತ. ಯಾವ ರೀತಿ ಕಥೆಯನ್ನು ತಿಳ್ಕೋಬೇಕು? ಮಗು ಹುಟ್ಟತ್ತೆ, ಮಗು ಬೆಳೆಯುತ್ತೆ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಅಂತ ನಾವು ಅನ್ಕೋತೀವಿ. ಹೌದು. ಇಲ್ಲಿ ಒಂದು ಪ್ರಶ್ನೆ ಏನಕ್ಕಂದ್ರೆ, ಈಗ ಇವರು ಹೇಳಿದ್ರು ನಾವು ಮನೆ ಕಟ್ಟುವಾಗಲೂ ಗೊತ್ತಾಗದೆ ಅಜ್ಞಾನತ್ವದಲ್ಲಿ ಒಪ್ಕೊಂಡ್ರು. ಈ ರೀತಿ ಪ್ರತಿಯೊಬ್ಬರು ಒಪ್ಕೊಂಡ್ರೆ ಅಮ್ಮ ಭಗವಂತ ದಾರಿ ತೋರಿಸ್ತಾರೆ. ನಮ್ಮಲ್ಲಿ ಏನು ಗೊತ್ತಾ, ಒಳಗಡೆ ಹೊಟ್ಟೆ ಎಸಿತಾ ಇದ್ರು, ಒಳಗಡೆ ಏನೇ ಗಾಯ ಆಪರೇಷನ್ ಆಗಿದ್ರು ಸ್ಟೈಲ್ ಪ್ಯಾಂಟ್ ಹಾಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಕೊಚ್ಕೊಳ್ಳೋದೇ ಜಾಸ್ತಿ ಅಭ್ಯಾಸ. ಸ್ಕೋಪ್ ತಗೊಳ್ಳೋದು, ಆ ಸ್ಕೋಪ್ ತಗೊಂಡ್ರೆ ಅವರೇ ಅನುಭವಿಸೋದು. ಇರೋ ಸತ್ಯ ಹೇಳ್ಕೊಂಡು ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥ ವಿಚಾರವೇ ಸಂಕ್ರಾಂತಿ ಹಬ್ಬ. ಯಾಕೆ ಹಬ್ಬದ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಶುಭಾಶಯ ಹೇಳಕ್ಕೆ ಹೋಗಬೇಡಿ. ಸಂಕ್ರಾಂತಿ ಹೊಸ ಅಕೌಂಟ್, ನಮ್ಮ ವಂಶದ ಅಕೌಂಟನ್ನು ಬಿಚ್ಚುವ, ಓಪನ್ ಮಾಡುವ. ನಾನು ಹೇಳಿದ್ದೀನಿ ಶ್ರೀ ಕ್ಷೇತ್ರ. ಅದಕ್ಕೋಸ್ಕರವಾಗಿ ಆ ಶ್ರೀ ಕ್ಷೇತ್ರದ ಇವತ್ತು ಹೇಳಲಿಕ್ಕಾಗಲ್ಲ. ಆ ಯಾವ ಶ್ರೀ ಕ್ಷೇತ್ರ ಇದೆ ಅಲ್ಲಿಗೆ ಹೋಗಿ ನಮ್ಮವರನ್ನ ಭೇಟಿ ಮಾಡಿ, ಯಾರನ್ನ ಸತ್ತಿರ್ತಾರಲ್ಲಮ್ಮ, ಗತಿಸಿದವರನ್ನ
ಅಂದ್ರೆ ನಮ್ಮ ಹಿರಿಯರು. ಆ ಗತಿಸಿದವರನ್ನ ನಾವು ಭೇಟಿ ಮಾಡುವಂತಹ ವಿಚಾರನೆ ಸಂಕ್ರಾಂತಿ. ಇನ್ನೊಂದು ಪಾದ ಮುಂದಕ್ಕೆ ಹೋದರೆ ಸಂಕ್ರಮಣ. ಇದೆರಡನ್ನು ತಿಳ್ಕೊಟ್ರಿ ಸಾಕು, ನಿಮ್ಮ ಜೀವನದಲ್ಲಿ ಏನು ಕರ್ಮಗಳು ಪಾಪಗಳು ಇದೆಯೋ ಎಲ್ಲ ನಿವಾರಣೆ ಆಗತ್ತೆ. ಸಂಕ್ರಾಂತಿ ಸಂಕ್ರಮಣವನ್ನು, ನಿಮ್ಮ ಹಳೆ ಕರ್ಮಗಳನ್ನು ತೊಳಿತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಭಗವಂತ ಕೊಟ್ಟಿರ್ತಕ್ಕಂಥ ಸ್ವರ್ಗದ ಬಾಗಿಲು. ಯಾಕೆ ಅಂದರೆ ಸಂಕ್ರಾಂತಿ ಒಳಗಡೆ ಸತ್ರೆ ಬಾಗಿಲು ಡೈರೆಕ್ಟ್ ಆಗಿರುತ್ತಂತೆ ಅಂತ ಹೇಳುವಂಥ ಕಲ್ಪನೆಗೂ ಹೇಳಿದ್ದಾರೆ. ಹಬ್ಬನ ಅರ್ಥ ಮಾಡ್ಕೊಳ್ಳಿ ಅಂತ. ಏನು ಹಬ್ಬ ಅದು ಅಂದರೆ ಹಿರಿಯರ ಹಬ್ಬ. ಸಂಕ್ರಾಂತಿ ಏನು? ಹಿರಿಯರ ಹಬ್ಬ. ಅದು ನಿಮಗೆ ಹಬ್ಬ ಅಲ್ಲ, ಎಲ್ಲದಕ್ಕೂ ಹಬ್ಬನೇ. ನಾವು ಒಂದೆಲ್ಲದಕ್ಕೂ ಹಬ್ಬನೇ. ಸತ್ತವರಿಗೆ ಹಬ್ಬ ಅಂತ ಹೇಳೋದು ಪದ ಯಾವುದು? ಸಂಕ್ರಾಂತಿಗೆ ಮಾತ್ರ. ಇನ್ನು ಮಿಕ್ಕದ್ದು ಯಾವುದೇ ಕಾರಣಕ್ಕೂ ಅವ್ರು ತಿಥಿ ಮಾಡಬೇಕಾದ್ರೂ ಹಬ್ಬ ಅಂತ ಹೇಳಂಗಿಲ್ಲ. ಈಗಲೂ ಉತ್ತರ ಕರ್ನಾಟಕದ ಕಡೆ ಹಂಗೆ ಹೇಳೋದು, ಹಬ್ಬ ಮಾಡ್ತೀವಿ ಸ್ವಾಮಿ, ಪೂಜೆ ಮಾಡ್ತೀವಿ ಸ್ವಾಮಿ. ಅವ್ರು ಬಿಡೋದೇ ಇಲ್ಲ, ಅವ್ರಿಗೆ ಅದೇ ಬಂದಿರೋದು ಅಭ್ಯಾಸ. ಹಾಗಾಗಿ ಇಲ್ಲಿ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಮನೆ ದೇವರು ಯಾವುದು ಅಂತ ಕೇಳ್ತಾರೆ. ಅಮ್ಮ, ನಿಜವಾಗ್ಲೂ ಸಂಕ್ರಮಣದ ವಿಷಯದಲ್ಲಿ, ಸಂಕ್ರಾಂತಿ ವಿಷಯದಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ನಮ್ಮ ಮನೆಯ ದೇವರು ಯಾವುದು ಅಂತ ಎಷ್ಟೋ ಜನ ಇನ್ನೂ ಪರದಾಡ್ತಾ ಇದ್ದಾರೆ. ನಿಜವಾಗ್ಲೂ ಮನೆ ದೇವರು ಯಾವುದು ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವುದೇ ಮಗು ಹುಟ್ಟುತ್ತಲ್ಲ, ಅದೇ ಮನೆ ದೇವರು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗುವೇ ನಮ್ಮ ಮನೆ ದೇವರಾಗಿದೆ. ಅದಕ್ಕೆ ಆರೋಗ್ಯವಾಗಿ ನೆಮ್ಮದಿಯಾಗಿ ಬೆಳೆಸಿದ್ರೆ ಅದೇ ನಿಮ್ಮ ಮನೆ ರಕ್ಷಣೆ ಆಗತ್ತೆ. ನೀವು ಆ ಮಗುನ ಸೈಡ್ಗೆ ಹಾಕ್ಬಿಟ್ಟು, ಆರ್ಲಿಕ್ಸು ಬೋರ್ಮಿಟ ಕುಡಿಸ್ಬಿಟ್ಟು ತಗೊಂಡು ಸ್ಕೂಲಿಗೆ ಬಿಸಾಕ್ಬಿಟ್ಟು ನೀವು ದೇವಸ್ಥಾನ ರೌಂಡ್ ಹೊಡೆಯಕ್ಕೆ ಹೋಗ್ತೀರಾ, ನನ್ನ ಮಗನಿಗೆ ಒಳ್ಳೆಯದಾಗಲಿ, ನನ್ನ ಮಗಳು ಒಳ್ಳೆಯದಾಗಲಿ ಅಂತ. ಎಂಥ ಅಜ್ಞಾನತ್ವದ ರೀ ಅಯ್ಯಪ್ಪ. ಅದನ್ನೇ ಹೇಳಿದರು, ಅಜ್ಞಾನತ್ವ. ಈ ಅಜ್ಞಾನತ್ವದಲ್ಲಿ ಮಕ್ಕಳನ್ನ ನಾವು ದೇವರನ್ನಾಗಿ ಬೆಳೆಸಬೇಕು ಅನ್ನೋ ಸತ್ಯನೇ ಗೊತ್ತಿಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಮನೆ ದೇವರು ಯಾವುದು ಅಂದರೆ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳೇ ನಿಮ್ಮ ಮನೆ ದೇವರು. ಯಾಕೆಂದರೆ ಒಂದು ಮಗ ಒಂಥರ ಇರ್ತಾನೆ, ಇನ್ನೊಂದು ಮಗಳು ಒಂಥರ ಇರ್ತಾಳೆ. ಈಗ ಆ ಸತ್ಯ ತಿಳ್ಕೊಳ್ಳಿ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಂದೊಂದು ರೀತಿ ಬೇರೆ ಬೇರೆ ಯಾಕಾದ್ರು? ಹೌದು, ಬೇರೆ ಬೇರೆ ಥರ ರೀತಿಯಲ್ಲಿ ಯಾಕೆ ಹುಟ್ಟಿದ್ರು? ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇಲ್ಲ. ಮುಂದೆ ಹೆಂಗಾಗತ್ತೆ ಫ್ಯೂಚರ್ ಹೇಳುವಂತಹ ಕಮಂಗಿಗಳು ನಾವು ಆಗ್ಬಿಟ್ಟಿದ್ದೀವಿ. ಮುಂದೆ ಏನಾಗುತ್ತೆ, ಈಗ ಆಗಿರೋದನ್ನೇ ಹೇಳಿಲ್ಲ ನಾವು, ಮುಂದೆ ಏನಾಗುತ್ತೆ ಅಂತ ಕೇಳಕ್ಕೆ ಹೋಗ್ತೀವಿ. ಹಾಗಾಗಿ ಮನೆ ದೇವರು ಯಾವುದು? ನಮ್ಮ ಹೊಟ್ಟೆಯಲ್ಲಿ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟುವ ಮಗುವೇ ಮನೆ ದೇವರು. ಆಮೇಲೆ ಎಲ್ಲ ದೇವರುಗಳು ಎಲ್ಲಿದ್ದಾರೆ? ಎಲ್ಲ ದೇವರುಗಳು ಎಲ್ಲಿದ್ದಾರೆ ಅಂದರೆ ಏನು ಹೇಳ್ಬೋದಮ್ಮ? ನಮ್ಮ ಹೃದಯ ಭಾಗದಲ್ಲಿ. ನಮ್ಮ ಹೃದಯದಲ್ಲಿ ಎಲ್ಲ ದೇವರುಗಳು ನಮ್ಮ ಹೃದಯದಲ್ಲಿ ಇದ್ದಾರೆ. ನಾವು ಸೋಮವಾರಕ್ಕೊಂದು ದೇವರು, ಮಂಗಳವಾರಕ್ಕೊಂದು ದೇವರು. ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಅಜ್ಞಾನಿಗಳು ಜ್ಞಾನಿಗಳು ಅಂತ ಹೇಳೋಕ್ಕೆ ನಮಗೆ ಎಷ್ಟು ಯೋಗ್ಯತೆ ಇದೆ ಯೋಚನೆ ಮಾಡಿ. ಹೃದಯದಲ್ಲಿ ಭಗವಂತ. ಎಷ್ಟು ಜನ ದೇವ್ರು ಕೇಳ್ತೀರೋ ಅಷ್ಟು ಜನ ಇರೋದು ಹೃದಯದಲ್ಲಿ. ಹೃದಯ ಕೆಡಿಸ್ಕೊಂಡ್ರಿ ನೀವು ಕೆಟ್ರಿ. ಏನಮ್ಮ, ಇಲ್ಲಿ ಹೋಗ್ಬಿಟ್ಟು ತಡೆ ಹೊಡಿಸಿದ್ರೆ ನಿಮ್ಗೆ ಹೃದಯ ಸರಿ ಹೋಗುತ್ತಾ? ಪೂಜೆ ಮಾಡಿದ್ರೆ ಹೃದಯ ಸರಿ ಹೋಗುತ್ತಾ? ಇಲ್ವಲ್ಲ. ನಿಮಗೂ ಗೊತ್ತಿಲ್ಲ, ಮಕ್ಳಿಗೂ ಗೊತ್ತಿಲ್ಲ. ಇನ್ನು ಎಲ್ಲ ದೇವತೆಗಳು ಎಲ್ಲಿದ್ದಾರೆ? ಎಲ್ಲ ದೇವತೆಗಳು ಎಲ್ಲಿದ್ದಾರೆ? ಎಲ್ಲಿರ್ಬೋದಮ್ಮ? ಇಲ್ಲ, ದೇವರನ್ನ ನಾವು ಮಾಡೋ ಕೆಲಸದಲ್ಲಿ ಅಂತ ಹೇಳಿ. ಅದು ಇದೆಲ್ಲ ಪುಕ್ಕಟೆ ಮಾತು. ಫ್ರೀಯಾಗಿ ಮಾಡ್ಬೇಕಾದ್ರೆ ಸಂಬಳ ಇಸ್ಕೋಬಾರ್ದು. ಮಾಡ್ತೀರಾ? ಅಲ್ಲ, ಎಲ್ಲ ಹೇಳೋದು ಬರೀ ಸುಳ್ಳೆ. ನಾವು ಮಾಡೋ ಕೆಲಸದಲ್ಲಿ ಫ್ರೀ ಮಾಡಿ ಹಂಗಾರೆ ಯಾರು ಇಸ್ಕೊಬೇಡಿ ದುಡ್ಡನ್ನ. ಮಾಡ್ತೀರಾ? ಮತ್ತೆ ಯಾಕೆ ಸುಳ್ಳು ಸುಳ್ಳು ಹೇಳೋದು? ಮಾಡೋ ಕೆಲಸದಲ್ಲಿ ದೇವ್ರವನಂತೆ. ಫ್ರೀ ಮಾಡಿ ಹಂಗಾದ್ರೆ ಏನು ಇಸ್ಕೋಬಾರ್ದು. ಫ್ರೀ ಸರ್ವಿಸ್ ಮಾಡ್ತೀರಾ? ಮತ್ತೆ ಸಂಬಳ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ? ಹೌದು. ದೇವರು ಕೆಲಸದಲ್ಲ ಅವನಂತೆ. ಎಲ್ಲ ಬರೀ ಹಿಂಗೆ ಬುಟಾಟಿಗೆ ಮಾತೇ ಆಡೋದು. ಇದೆಲ್ಲ ಬಿಡಿ. ಎಲ್ಲ ದೇವತೆಗಳು ವಾಸ ಮಾಡೋದು ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪದಲ್ಲಿ. ಓಕೆ. ಎಲ್ಲ ದೇವತೆಗಳು, ನೀವು ಯಾವ ದೇವರು, ಕುಲದೇವರು, ಆ ದೇವರು ಏನು ಹೇಳ್ತಿರೋ, ನಿಮ್ಮ ಮನೆ ದೀಪ, ನಿಮ್ಮ ವಂಶದ ಕತೆ ಹೇಳ್ತಾರೆ. ಎಷ್ಟು ಜನಗಳ ಮನೆಗಳಲ್ಲಿ ದೀಪ ಚೆನ್ನಾಗಿ ಉರಿಯುತ್ತೆ. ಜೊತೆಗೆ ನೀವು ಬೇಕಾದರೆ ಹಬ್ಬಕ್ಕೆ ಒಂದು ರೇಷ್ಮೆ ಸೀರೆ ತಗೋತೀರ, ಒಂದು 25,000 ಕೊಟ್ಟು ಅಂತ ಇಟ್ಕೊಳ್ಳಿ ಅಲ್ವಾ? ಕಷ್ಟಪಟ್ಟು ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಳ್ಳೋಣ ಅಂತ. ಅದೇ ನಿಮ್ಮ ಮನೆಯಲ್ಲಿ ದೀಪಾವಳಿ ಕಂಬ ಎಷ್ಟು ಇಂಚ್ ಎತ್ತರ ಇರಬೇಕು, ದೀಪಾವಳಿ ಕಂಬಕ್ಕೆ ಯಾವ ಮಟ್ಟಕ್ಕೆ ದೀಪ ಉರಿಬೇಕು ಅಂತ ತಿಳ್ಕೊಂಡಿದ್ದೀರಾ? ರೇಷ್ಮೆ ಸೀರೆ ಆಮೇಲೆ ತಗೊಳ್ಳೋರಂತೆ. ಏನು ಸೀರೆ ತಗೊಂಡ್ರು ಒಳೋದಂತೂ ತಪ್ಪಲ್ಲ. ಯಾಕೆ ನಿಮ್ಮ ಮನೇಲಿ ದೀಪ ಯಾವ್ದಿರಬೇಕು ಅಂತ ಗೊತ್ತಿಲ್ಲ. ಅದು ಯಾವುದೋ ಒಂದು ಕಡೆ ಉರ್ಕೊಂಡಿರ್ತದೆ, ಒಂದು ಕಡೆ ಸಾಡ್ರಿಂಗ್ ಮಾಡಿಸಿರ್ತಾರೆ, ಅದು ಯಾವುದೋ ಒಂದು ಸ್ಟೀಲ್ ಹಾಕಿರ್ತಾರೆ, ಒಂದು ಇಷ್ಟೇ ಇಷ್ಟು ಎಣ್ಣೆ ಜಾಸ್ತಿ ಹಾಕ್ಬೇಕಲ್ಲ, ಒಂದು ಚಿಕ್ಕದು ಇಷ್ಟೇ ಇಟ್ಟಿರ್ತಾರೆ. ಅದು ನಿಮ್ಮ ಅಕೌಂಟ್ ಇಷ್ಟೇ ಇರ್ತದೆ. ನೀವು ದೊಡ್ಡ ಚೆಕ್ ಬುಕ್ ಇಸ್ಕೊತೀರಾ ಅಲ್ವೇನಮ್ಮ? ಅಂದರೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ದೊಡ್ಡ ಬಕೆಟ್ ತಗೊಂಡು ಹಾಲು ಕರೆದಂಗೆ. ನಮ್ಮ ಜನ ತುಂಬ ಬುದ್ಧಿವಂತರು. ಆ ಹುಲ್ಲು ಹಾಕೋದು ಇಷ್ಟೇ, ಬಕೆಟ್ ದೊಡ್ಡದು. ಅಂದರೆ ಅದು ಹಾಲು ಅವ್ರು ತುಂಬ ಕೊಡಬೇಕು, ಹುಲ್ಲು ಮಾತ್ರ ಇವ್ರು ಇಷ್ಟೇ ಹಾಕೋದು. ಅಂದರೆ ನಾವು ಎಷ್ಟು ಚೌಕಾಸಿ ಮಾಡ್ತೀವಿ ಪ್ರತಿಯೊಂದರ ಲೆಕ್ಕ ಹಾಕೊಳ್ಳಮ್ಮ. ಹೆಂಗ್ರಿ ನೆಮ್ಮದಿ ಸಿಗುತ್ತೆ ನಿಮಗೆ? ಎಲ್ಲದರಲ್ಲೂ ಟೋಪಿನೇ ಹಾಕೋದು. ದೇವ್ರಿಗೂ ಟೋಪಿ. ನಿಮಗೆ ದೇವ್ರು ಟೋಪಿ ಹಾಕ್ತಿ ಬಿಡ್ತಾನ?
ನಾವು ಮಾಡಿದ್ ನಮ್ಗೆ ಅಂತ. ಅಷ್ಟೇ, ವೆರಿ ಸಿಂಪಲ್. ಈ ಕರ್ಮದ ಬುದ್ಧಿಯನ್ನ ಈ ತರ ಅವ್ಯವಹಾರತಕ್ಕಂಥ ಅಜ್ಞಾನತ್ವದಲ್ಲಿರ್ತಕ್ಕಂಥದ್ದನ್ನೆಲ್ಲ ಕಳಿಯೋದಕ್ಕೆ ಸಂಕ್ರಾಂತಿ ಹಬ್ಬ ಬಂದಿರತಕ್ಕಂಥದ್ದು. ಕ್ರಾಂತಿ ಎಬ್ಬಿಸುತ್ತೆ. ವಂಶದಲ್ಲಿ ಕ್ರಾಂತಿ, ಕುಟುಂಬದಲ್ಲಿ ಕ್ರಾಂತಿ, ದೇಹದಲ್ಲಿ ಕ್ರಾಂತಿ, ದಾಂಪತ್ಯದಲ್ಲಿ ಕ್ರಾಂತಿ. ಯಾವಾಗ ಸೂರ್ಯನನ್ನು ಗಮನಿಸಿದಾಗ ಮಾತ್ರ. ನಾವು ಸೂರ್ಯನನ್ನು ಗಮನಿಸೋದು ನಮ್ಮ ಜೀವಮಾನದಲ್ಲೂ ಬಂದಿಲ್ಲ. ಯಾಕೆಂದರೆ ನಿಮ್ಮ ಮನೆ ಸುತ್ತ ಸೂರ್ಯ ಇರಬೇಕು. ಆಗ ನೋಡಮ್ಮ, ರಾತ್ರಿಗೆ ನಿಮಗೆ ಒಳ್ಳೆ ನಿದ್ದೆ ಬರೋಕ್ಕೆ ಮನೆ ಸುತ್ತ ಜಾಗ ಇದ್ದಾಗ ತುಂಬ ಅದ್ಭುತವಾದ ನಿದ್ದೆ ಬರೋದಕ್ಕೆ ಒಂದು ಔಷಧಿ. ಎರಡನೇದು, ಮಕ್ಕಳು ಏನಕ್ಕಾಗಿ ಮದುವೆಗಳನ್ನು ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಒಂದು ಮನೆಯನ್ನು ಕಟ್ಟಿದಾಗ, ನಾವು ಮನೆ ಅಂತ ಕಟ್ತೀವಲ್ಲ, ಕಟ್ಟಿದಾಗ ಉತ್ತರ ದಿಕ್ಕಿನಲ್ಲೋ ಅಥವಾ ಪೂರ್ವ ದಿಕ್ಕಿನಲ್ಲೋ ಇನ್ನೊಂದು ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಯಾರು ಪ್ರಾರಂಭ ಮಾಡ್ತಾರೆ, ಈ ಮನೆಯಲ್ಲಿರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದಾರಿ ತಪ್ಪುತ್ತಾರೆ. ಯಾರೋ ಮನೆ ಕಟ್ಟಿದ್ರೆ, ಬೇರೆಯವ್ರ ಮನೆ ಕಟ್ಟಿದ್ರೆ ಈ ಮನೆಯಲ್ಲಿರೋ ಮಕ್ಕಳು ಔಟ್ ಆಫ್ ಲೈನ್. ಏನು ಸ್ವಾಮಿ ಅಷ್ಟೊಂದು ಚೆನ್ನಾಗಿ ನನ್ನ ಮಾತು ಕೇಳ್ತೇನೆ ನನ್ನ ಮಗ ನನ್ನ ಮಗಳು, ಈಗ ಅದೇನೋ ಸ್ವಾಮಿ ಇದಕ್ಕಿದ್ದ ಮೇಲೆ ಬೀಳ್ತಾರೆ ಅಂದರೆ, ನಿಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾವ್ರು ನೋಡಿ ಅಂತ ಈ ವಿಚಾರ ಹೇಳಬೇಕಾದ್ರೆ ನಾನು ಮಾತ್ರ ಹೇಳ್ಬೋದು ಅಷ್ಟೇ ಈ ಮಾತನ್ನ, ಇನ್ಯಾರು ಹೇಳೋಕ್ಕಾಗಲ್ಲ. ಯಾರೋ ಮನೆ ಕಟ್ಟಿದ್ರೆ ನಾವೇನು ಮಾಡೋಣ ಸ್ವಾಮಿ? ಅದಕ್ಕೆ ನೀವು ಮನೆ ಕಟ್ಟಬೇಕಾದ್ರೆ ಹೇಗೆ ಕಟ್ಟಬೇಕು ಅಂತ ತಿಳ್ಕೊಂಡ್ರೆ ಪಕ್ಕದ ಮನೇಲಿ ಕಟ್ಕೊಂಡ್ರೆ ಏನೂ ಆಗಲ್ಲ. ನಾವು ಮನೆ ಕಟ್ಟುವ ಖುಷಿ ಕಟ್ಬಿಡ್ತೀವಿ, ಏನು ಮೈದಾನ ಇರ್ತದಲ್ಲ, ಯಾನೇ ರಾಜ ಅಂತ ಕಟ್ಬಿಡ್ತಾರೆ. ಆಮೇಲೆ ಒಂದೊಂದಾಗ ಮನೆ ಶುರು ಆಗುತ್ತೆ ಪ್ರಾಬ್ಲಮ್ಮು. ಮನೆನೂ ಮಾರೋಕ್ಕಾಗಲ್ಲ, ಸಾಲನೂ ತೀರಲ್ಲ, ಒಳಗೆ ನೆಮ್ಮದಿನೂ ಇರಲ್ಲ, ಮಕ್ಕಳು ದಾರಿ ತಪ್ತಾರೆ. ಇದೆಲ್ಲವೂ ಕೂಡ ನಮ್ಮ ಮನೆಯೇ ದಿಕ್ಕು ತಪ್ಪಿಸುವ ಒಂದು ಹುನ್ನಾರವಾಗಿರುತ್ತೆ. ನಾವು ಮಾಡಿರುವ ಅಜ್ಞಾನತ್ವದ ಮನೆ. ನೀವೇನು ಸಂದೇಶ ಮಾಡಿ ಯಾವ ಹಬ್ಬಕ್ಕೆ ಮಾಡಿದ್ರು, ಏನು ಹಬ್ಬ ಮಾಡಿದ್ರು ಏನೂ ವರ್ಕ್ ಆಗಲ್ಲ. ಅದಕ್ಕೋಸ್ಕರವಾಗಿ ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿರ್ತಕ್ಕಂಥದ್ದು ಸೂರ್ಯನನ್ನು ಬಿಗಿಯಾಗಿ ಹಿಡಿಬೇಕು. ನಿಮ್ಮ ಮನೆಗೆ ಸೂರ್ಯ ಎಷ್ಟು ಮಟ್ಟಕ್ಕೆ ಬೆಳಕನ್ನು ಕಿರಣಗಳನ್ನ ಚೆಲ್ತಾ ಇದ್ದಾನೆ, ನೀವೆಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದೀರಾ, ನೀವೆಷ್ಟು ಚೆನ್ನಾಗಿ ಗುರ್ತಿಸ್ಕೊತಾ ಇದ್ದೀರಾ. ಅದ್ರ ವಿಷಯದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಅಡುಗೆ ಮನೆಯಲ್ಲಿ ಎಷ್ಟು ಶಾಖ ಇರಬೇಕು, ಏನಮ್ಮ, ಬೆಡ್ರೂಮಲ್ಲಿ ಎಷ್ಟು ಶಾಖ ಇರಬೇಕು, ಹಾಲಲ್ಲಿ ಎಷ್ಟು ಶಾಖ ಇರಬೇಕು. ಯಾರಾದರೂ ಸ್ವಲ್ಪ ತಿಳ್ಕೊಂಡು ಮನೆ ಕಟ್ತಾ ಇದ್ದಾರೆ? ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲ, ಚೆನ್ನಾಗಿದ್ರೆ ಸಾಕು. ಎಲ್ಲಿ ಚೆನ್ನಾಗಿರುತ್ತೆ? ನೋಡಕ್ ಚೆನ್ನಾಗಿರುತ್ತೆ ಅಷ್ಟೇ. ಹೊರಗಡೆಯಿಂದ ಒಳಗಡೆ ಹೋದ್ರೆ ಆ ಕತೆ ಹೇಳಕ್ ಅಸಾಧ್ಯ. ಯಾಕೆಂದರೆ ನಾವು ಬೆಳಕನ್ನು, ಸೂರ್ಯನ ಕಿರಣದ ಶಕ್ತಿಯನ್ನು ನಮ್ಮ ಮನೆಯ ಒಳಗಡೆ ಎಷ್ಟು ಚೆನ್ನಾಗಿ ಇರಿಸ್ಕೋತೀವಿ, ಕಾಪಾಡ್ಕೋತೀವಿ, ಮತ್ತು ಮನೆಯ ಹೊರಗಡೆ ಎಷ್ಟು ಸೂರ್ಯನ ಕಿರಣಗಳನ್ನು ನಾವು ನಿಲ್ಲಿಸ್ಕೋತೀವಿ. ಈಗ ಪಕ್ಕದ ಮನೆಗೂ ಈ ಮನೆಗೂ ಅರ್ಧ ಅಡಿ ಜಾಗ ಇದ್ದರೆ ಅದೇ ಪುಣ್ಯ. ಆ ಅರ್ಧ ಅಡಿ ಸೂರ್ಯ ಹೆಂಗೆ ಬರ್ತಾನಲ್ಲಿ? ಇಲ್ಲ. ಪಕ್ಕದ ಮನೆ ಜೋರಾಗಿ ಬಿಲ್ಡಿಂಗ್ ಕಟ್ಬಿಡ್ತಾನೆ, ಈಗ ಮನೆಗೆ ಬರೋ ಸೂರ್ಯನ ಅಲ್ಲೇ ಬ್ರೇಕ್ ಆಗುತ್ತೆ. ಹೌದು. ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮನೆ ಕಟ್ಟಬೇಕೇ ಹೊರ್ತು, ಬಿಡು ನಾನು ಚೆನ್ನಾಗಿರೋ ಮನೆ ಕಟ್ಬಿಟ್ಟಿದ್ದೀನಿ, ಕೊಟ್ಟದೆ ಸ್ವಾಮಿ, ಭಾರಿ ಬೇಗ ಕಟ್ಟಿಬಿಟ್ಟೆ, ದುಡ್ಡು ಒದಗ್ತು ಸ್ವಾಮಿ, ಯಾಕೋ ಈಗ ನೋಡಿ ಈಗ ಮನೆ ಮಾರೋ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೌದು. ಅದಕ್ಕೋಸ್ಕರವಾಗಿ ಮಕ್ಕಳು ದಾರಿ ತಪ್ಪುವುದಕ್ಕೆ ಕಾರಣ ಬೇರೆಯವರ ಮನೆಯಿಂದ ನಿಮ್ಮ ಮಕ್ಕಳು ದಾರಿ ತಪ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಪಕ್ಕದ ಮನೆಯಿಂದ ನಮ್ಮ ಮಗಳು ತಪ್ಪಾಗಿ ಹೋಗ್ತಾಳೆ ಅನ್ನೋದು ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ಮನೆ ಕಟ್ಟುವಂತಹ ಜಾಗ, ಹಾಕುವಂಥ ಬೇಸ್ಮಟ್ಟ ಏನಿದೆ, ಅಡಿಪಾಯ ಏನಿದೆ, ಅದನ್ನು ತಿಳ್ಕೊಂಡು ನಾವು ನಿರ್ಮಾಣ ಮಾಡಿದಾಗ ಎಷ್ಟು ಮನೆಗಳಾರು ಕಟ್ಟಲಿ, ನಮ್ಮ ಮನೆಗೆ ದೋಷ ಆಗಲ್ಲ. ಆ ರೀತಿ ಸುತ್ತ ಇರುವ ಮನೆಯಿಂದ ನಮಗೆ ದೋಷ ಆಗತ್ತೆ ಅನ್ನೋ ಸತ್ಯ ನೀವು ತಿಳ್ಕೊಳ್ಳೇಬೇಕಾದ್ರೆ, ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ಬೇಸ್ ಮಟ್ಟವನ್ನು ನೋಡಿ. ಕಾಣಿಸುತ್ತಾ? ಅಮ್ಮಮ್ಮ ಅಂದ್ರೆ ಏನು, ಒಂದು ಕಲ್ಲು ಕಾಣಿಸ್ಬೋದು ಭೂಮಿಯಿಂದ ಮೇಲೆ, ಮುಳ್ಕೊಂಡ್ಬಿಟ್ಟಿರ್ತದೆ. ಮನೆ ಕಟ್ಟುವಾಲೆ ಮುಳ್ಕೊಂಡ್ಬಿಟ್ಟಿರ್ತದೆ. ಅದು ಇನ್ನು ಮುಳುಗದೆ ಯಾಕೆ ಅಂದರೆ ಪಕ್ಕದವ್ನು ಕಟ್ಟೋನು 3 ಕಲ್ಲು ಜಾಸ್ತಿ ಮಾಡ್ತಾನೆ, ಅವ್ನು ಸ್ವಲ್ಪ ಟೆಕ್ನಿಕಾಗಿ ಕಟ್ತಾನೆ ಮನೆನ, ಅಲ್ವಾ? ಆಗ 3 ಕಲ್ಲು ಹೈಟ್ ಹೋದಾಗ ಇದು 1 ಕಲ್ಲು ಕೆಳಗಡೆ ಇಳೀತು, ಮುಗೀತು ಮನೆ ಕತೆ. ಅಂದರೆ ನಾವು ಮನೆಯಲ್ಲಿ ಜೀವ ಕೊಡ್ತಕ್ಕಂತಹ ಈ ಜೀವಿಗಳು, ಜೀವ ಇರ್ತಕ್ಕಂಥ ಈ ಜೀವಿಗಳು ಎಲ್ಲ ಸೇರಿ, ಬೆಕ್ಕು, ನಾಯಿ, ನಾವು ಎಲ್ಲ ಸೇರಿ ಜೀವಿ. ಈ ಸತ್ಯ ಇರೋದು ಎಲ್ಲಿ ಅಂದರೆ, ನಿಮ್ಮ ಮನೆಯ ಬೇಸ್ ಮಟ್ಟವನ್ನು ಗುರುತಿಸ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ 5 ಅಡಿ 5 ಸಂಖ್ಯೆಯನ್ನು ಗುರುಗ್ರಹಕ್ಕೆ ಹೋಲಿಕೆ ಮಾಡ್ತಾರೆ. 5 ಸಂಖ್ಯೆಯನ್ನು ಗುರುವಿಗೆ ಹೋಲಿಕೆ ಮಾಡ್ತಾರೆ, ಅಲ್ವಾ? ಈ 5 ಅಡಿ ಜಾಗವನ್ನು ಮನೆ ಸುತ್ತ ಬಿಟ್ಟಿದ್ರೆ ನೀವೇ ಅದೃಷ್ಟವಂತರು, ಕೋಟಿವಂತರು, ಪುಣ್ಯವಂತರು. 5 ಅಡಿ ಜಾಗ, 5 ಅಡಿ ಸುತ್ತಾನೂ ಇರಬೇಕು. ಈ ಸ್ವಾಮಿ ಇಲ್ಲಿ 1.5 ಐತೆ, ಪಕ್ಕದ ಮನೆ ಸೇರಿಸ್ಬಿಟ್ಟಿದ್ದ, ಇಲ್ಲಿ 3 ಅಡಿ ಐತೆ,
ಗೊತ್ತಿದೆ ಕಟ್ಬಿಟ್ಟೆ, ಅದೆಲ್ಲ ನಡೆಯಲ್ಲ. ಮ್ಯಾಥಮೆಟಿಕ್ಸ್, ಮನೆಯ ಗಣಿತ ಚೆನ್ನಾಗಿರಬೇಕು, ನಿಮ್ಮ ಗಣಿತ ವರ್ಕ್ ಆಗತ್ತೆ. ಮನೆಯ ಗಣಿತ ತಪ್ಪಿದರೆ ನಿಮ್ಮ ಗಣಿತ ತಪ್ಪು. ಯಾಕೆ ಅಂದರೆ ಸ್ವಾಮಿ ಎಷ್ಟು ಬಂದರೂ ಖರ್ಚಾಗುತ್ತೆ, ದುಡ್ಡು ಉಳಿಯಲ್ಲ. ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ, ದುಡ್ಡು ಎಷ್ಟು ಬಂದ್ರೂ ಉಳಿಯಲ್ಲ, ನಿಮ್ಮ ಮನೆ ಗಣಿತ ಕೆಟ್ಟಿದೆ ಅಂತ ಶಾಸ್ತ್ರದವ್ರು ಗೊತ್ತಿಲ್ಲ. ನಿಮಗೆ ಹೇಳ್ತಾರೆ ಒಂದು ಪೂಜೆ ಮಾಡಿಸಿ ಸರಿ ಹೋಯ್ತದೆ ಅಂತ ಹೇಳಿ ಬೂದುಗುಂಬಳಕಾಯಿ ತಂದು ನಿಮಗೂ ಸೇರಿ ಸಿಡಿ ಹೊಡಿತಾರೆ. ಆಯಿತು ಕತೆ. ನೆಕ್ಸ್ಟ್ ಏನು, ಸಾಲ ಮಾಡಿದೆ, ಪೂಜೆ ಮಾಡಿಸ್ದೆ, ಫಿನಿಶ್. ಮನೆ ಹಂಗೆ ಇದೆ, ನೀನು ಹಂಗೆ ಇದೆಯಾ. ಹಿಂಗೇ ಜೀವನವೆಲ್ಲ ಕಳೆದಿದ್ದೀರಿ ಹೊರ್ತು ಈ ಕರ್ಮಗಳೆಲ್ಲ ನೀವೇನೇನು ಪೂಜೆಗಳು ಮಾಡ್ತಿರೋ ಅರ್ಥವಿಲ್ಲದ್ದು, ಆಧಾರವಿಲ್ಲದ್ದು ಪೂಜೆಗಳನ್ನ ಮಾಡೋದ್ರಿಂದನೂ ನಿಮಗೆ ಶಾಪಕ್ಕೆ ಗುರಿಯಾಗ್ತಾರೆ. ನಿಮ್ಮ ಮಕ್ಕಳು ಅದೇ ರೀತಿ ಹುಟ್ಟುತ್ತಾರೆ. ಯಾಕೆ ಅಂತಂದರೆ ದಾಸಯ್ಯನ ಕರೆಸಿ ಪೂಜೆ ಮಾಡ್ತಕ್ಕಂಥದ್ದನ್ನು ಕೆಲವು ಸಂಪ್ರದಾಯಗಳು ಇಟ್ಕೊಂಡಿದ್ದಾರೆ. ಹೌದು. ಆ ದಾಸಯ್ಯನ ಕರೆಸಿ ಪೂಜೆ ಮಾಡಿಸೋದು ಏನು ಅಂದರೆ ಆ ಕಡೆ ದೇವ್ರಿಗೂ ಪೂಜೆ ಮಾಡ್ತಾರೆ, ಸತ್ತವ್ರಿಗೂ ಪೂಜೆ ಮಾಡ್ತಾರೆ. ಇಂಥ ಪುಣ್ಯಾತ್ಮರೇ ಪುಷ್ಯ ನಕ್ಷತ್ರ ಈಗ ಕರೆ ಮಾಡಿದ್ರಲ್ಲ ಇವತ್ತು, ಆ ಪುಷ್ಯ ನಕ್ಷತ್ರದ ಮಕ್ಕಳು ಏನಕ್ಕೆ ಕೊಡ್ತಾರೆ ಅಂದರೆ ದೇವ್ರಿಗೂ ಪೂಜೆ, ಸತ್ತವ್ರಿಗೂ ಪೂಜೆ, ಎರಡು ಏಕಕಾಲದಲ್ಲೇ ಮಾಡೋದು. ಯಾಕೆ ನಮ್ಮಪ್ಪ ಅದೇ ಮಾಡ್ದ ಸ್ವಾಮಿ. ಹಾಗಾಗಿ ನೀವು ಮಾಡ್ತಕ್ಕಂತಹ ಪ್ರತಿ ವಿಚಾರಗಳಲ್ಲೂ ಕೂಡ ನಾಳೆ ಮಕ್ಕಳಿಗೆ ಹೊಸ ಬಟ್ಟೆ ತರಿಸಿ ಎಳ್ಳನ್ನು ಹಂಚಿದ್ರೆ, ಅದು ಯಾವಾಗ ಸಾಯಂಕಾಲ 5 ಗಂಟೆ ಒಳಗಡೆ ಎಳ್ಳನ್ನು ಹಂಚಿದ್ರೆ ಓಕೆ. ಈಗ 6:30 7 ಗಂಟೆ ಮೇಲೆ ಮನೆಯಿಂದ ಮನೆಗೆ ಹೋಗ್ತಾರೆ, ಅದರ ವಿಚಾರ ಹೇಳೋದು ಬೇಡ, ಪಾಪ ತಪ್ಪಾಗೋಗುತ್ತೆ. ಮಾಡಿ, ಏನು ಮಾಡ್ತೀರಾ ಮಾಡಿ. 5 ಗಂಟೆ ಒಳಗಡೆ ಸೂರ್ಯ ಮುಳುಗೋದ್ರೊಳಗಡೆ, ಯಾಕೆಂದರೆ ಶನೇಶ್ವರ ಎಳ್ಳು, ಅದಕ್ಕೋಸ್ಕರವಾಗಿ ಕತ್ತಲೆ ಆದ ಮೇಲೆ ಇನ್ನೊಂದು ಮನೆಗೆ ಕಾಲು ಹಾಕಬಾರ್ದು, ಇನ್ನೊಬ್ರು ನಿಮ್ಮ ಮನೆಗೆ ಬರಬಾರ್ದು. ಹಂಗಂತ ನೀವು ಬರೋಕ್ಕಾಯ್ತದ, ಕಾಲದಿಂದ ಬಂದ್ಬಿಟ್ಟದೆ ಸ್ವಾಮಿ ಬಾಗ್ಲಾಕಾಯ್ತದ ಅಂತಾರೆ. ಹೌದಲ್ಲ? ಎಷ್ಟು ಗಂಟೆಗೆ ದಾನ ಮಾಡಬೇಕು? ಇಲ್ಲ. ಆದರೆ ಅದೇ ರೀತಿ ಮನೆಯಲ್ಲಿ ಸ್ನಾನ ಮಾಡಬೇಕಾ? ಗೊತ್ತಿಲ್ಲ. ನದಿಯಲ್ಲೇ ಮಾಡಬೇಕು, ನದಿ ಕೆಟ್ಟೋಗಿದೆ, ಮನೆಯಲ್ಲಿ ಮಾಡಬೇಕು, ಸೌದೆ ಒಲೆ ಇಲ್ಲ. ಮತ್ತೆ ನೀವು ಎಲ್ಲಿಂದ ಹೊರಗೆ ಬರ್ತೀರಾ? ಮನೇಲಿ ಮಾಡೋಕ್ಕೆ ಸೌದೆನೇ ಇರಬೇಕು. ಸೌದೆ ಒಲೆ ಇಲ್ಲ ಅಂದರೆ ಕಂಟುಗಳ ನಿವಾರಣೆ ಆಗಲ್ಲ. ಈಗ ಏನಿದ್ರು ಗೀಸರ್, ಹೀಟರ್, ಅಷ್ಟೇ, ಮುಗಿದಾಯ್ತು. ಜೀವನ ಎಲ್ಲ ಬರೀ ಅದೇ. ಅಂದರೆ ನಾವು ಯಾವ ಮಟ್ಟಕ್ಕೆ ಬಂದ ಮೇಲೆ ನಮಗೆ ಒಳ್ಳೆಯದು ಶುಭ, ಒಂದೇ ಮದುವೆ ಆಗಿ ಎಲ್ಲಿ ಉಳಿಯುತ್ತೆ? ಎಲ್ಲರೂ ಮದುವೆಗಳೇ ಮಾಡ್ಕೋಬೇಕು. ಅಪ್ಪನಿಗಷ್ಟು, ಮಗನಿಗಿಷ್ಟು, ಮೊಮ್ಮಗನಿಗಿಷ್ಟು. ಈ ಜೀವನ ಬೇಕಾ? ಹಾಗಿದ್ಮೇಲೆ ನಾವು ಸಂದೇಶ ಹೇಳಬೇಕಾ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಈ ಸಂಕ್ರಾಂತಿ ಅಂತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಒಳ್ಳೆ ಕ್ರಾಂತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಹಿರಿಯರಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ನಾಳೆನೇ ಹೋಗ್ಲಿಕ್ಕೆ ಆಗಲ್ಲ. ಸಮಯ ಬಂದಾಗ ಹೇಳ್ಕೊಡ್ತೀನಿ ನಾನು. ಒಂದಂತೂ ತಿಳ್ಕೋಬೇಕು ನೀವು, ನಾಳೆ ಮಾಡ್ತಕ್ಕಂಥದ್ದು 5 ಗಂಟೆ ಒಳಗಡೆ ಮಕ್ಕಳನ್ನ ಮನೆ ಹೊರಗೆ ಕಳಿಸಿ. ಬೇರೆಯವರು ಬರ್ತಕ್ಕಂಥದ್ದನ್ನು ನೀವು ಬೇಡ ಅಂತ ಹೇಳೋಕ್ಕಾಗಲ್ಲ, ಅವ್ರು ಬಂದ್ಬಿಡ್ತಾರೆ. ಯಾಕೆಂದರೆ ಅಭ್ಯಾಸ. ನೀವು 5 ಗಂಟೆ ಒಳಗಡೆ ಮುಗಿಸಿ ಮಕ್ಕಳನ್ನ ಹೊಸ ಬಟ್ಟೆ ಹಾಕ್ಸೋದು ತಪ್ಪು ಅಂತ ಪ್ರಶ್ನೆ ಅಲ್ಲ. ಆದರೆ ಮುಖ್ಯ ತಿಳ್ಕೊಳ್ಳಿ, ಇದು ಹಬ್ಬ ಅಲ್ಲ. ನಮ್ಮ ಕರ್ಮವನ್ನು, ನಮ್ಮ ದೋಷಗಳನ್ನು, ನಮ್ಮ ಸಮಸ್ಯೆಗಳನ್ನು, ಕುಟುಂಬದಲ್ಲಿ ಬಂದಿರತಕ್ಕಂಥ ಆಗು ಹೋಗುಗಳನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಹಬ್ಬನೇ ಸಂಕ್ರಾಂತಿನೇ ಹೊರ್ತು ಅದಕ್ಕೆ ಸೂರ್ಯನನ್ನು ಬಳಸ್ಕೊಳ್ತಕ್ಕಂಥ ಒಂದು ಜ್ಞಾನ ನಿಮಗೆ ಬರಬೇಕು ಅಂತಕ್ಕಂಥ ಆ ಬುದ್ಧಿ ಸಮೃದ್ಧಿಯಾಗಿರಲಿ ಅಂತ ಹೇಳ್ತಾ ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೀತಿಸಿದ ಮದುವೆ ನಿಲ್ಲಲು ಕಾರಣ ಏನು, ಜೊತೆಗೆ ಸಂಕ್ರಾಂತಿ ಸಂಕ್ರಮಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 9108258834.